ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು 101.3 FM. ಮಂಗಳವಾರದ ಸಂಜೆಯ 4 ಗಂಟೆಯ ಸಿನಿ ದನಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಕನ್ನಡ ಚಿತ್ರರಂಗದ ಅಸಾಧಾರಣ ಪ್ರತಿಭೆ, ಕಣ್ಣಲ್ಲೇ ಭಾವನೆಗಳನ್ನ ಹೊಮ್ಮಿಸುವ ಮೆಥಡ್ ಆರ್ಟಿಸ್ಟ್, ಅದ್ಭುತ ಪಾತ್ರಗಳ ಮೂಲಕ ಅಬ್ಬರಿಸಿದ್ರು ತುಂಬಾ ಸರಳವಾಗಿ ನಡೆದುಕೊಳ್ಳುವಂತ ನಟ ನವೀನ್ ಶಂಕರ್ ಇಂದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಆತ್ಮೀಯ ಸ್ವಾಗತ ಆಕಾಶವಾಣಿಗೆ. ನಮಸ್ಕಾರ. ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವೇಗಿದ್ದೀರಿ? ನಾನು ಆರಾಮಿದ್ದೀನಿ. ಬಹಳ ಖುಷಿ ಆಗತ್ತೆ ನಿಮ್ಮನ್ನ ನೋಡಿದ್ರೆ. ಒಂದಂತೂ ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಅನ್ಸೋದು ತುಂಬಾ ಸೈಲೆಂಟಾ ಅಂತ. ಸೈಲೆಂಟಾ ವೈಲೆಂಟಾ? ಇಟ್ ಡಿಪೆಂಡ್ಸ್ ಆನ್ ಸಿಚುವೇಶನ್ ಅಷ್ಟೇ. ದೋಸ್ತರು ಇದ್ರಪ್ಪ ಅಂತಂದ್ರೆ, ನಮ್ಮ ಗೆಳೆಯರ ಜೊತೆ ಇದ್ರಪ್ಪ ಅಂದ್ರೆ ಅಲ್ಲಿ ಬೇರೆ ತರ ಇರ್ತೀವಿ. ಇಲ್ಲಿದ್ದಾಗ ಸ್ವಲ್ಪ ಸೈಲೆಂಟ್ ಇರ್ತೀರಿ. ನಿಮ್ ಭಾಷೆಲಿ ಒಂದು ಸೊಗಡಿದೆ. ಖಡಕ್ ಆಗಿ ಏನಾದ್ರು ಹೇಳೋದಾದ್ರೆ, ಈಗ ನಾನು ಆಕಾಶವಾಣಿಗೆ ಬಂದಿದ್ದೀನಿ, ನನ್ನ ಕಾರ್ಯಕ್ರಮ ನೀವೆಲ್ಲ ಕೇಳ್ಬೇಕು ಅಂತ ಹೇಳಿ ಒಂದು ಖಡಕ್ ಆಗಿ ನಿಮ್ ಧ್ವನಿಲಿ ಹೇಳೋದಾದ್ರೆ? ಇಲ್ಲ, ಆಕಾಶವಾಣಿ ನಾವು ಇಷ್ಟಪಡೋದ ಆಕ್ಚುಲಿ ಅದ್ರದ್ದು ಒಂದು ಟೊನಾಲಿಟಿ ಐತೆ ಗೊತ್ತಾ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ, ನಮ್ಮ ಅತಿಥಿಗಳಿದ್ದಾರೆ, ಈ ಒಂದು ಟೊನಾಲಿಟಿಗೆ ನಾವು ಕೇಳೋದು. ಆಮೇಲೆ ನಮಗೂ ಇರುವಂತ ಮೆಮೊರಿ ಅದೇನಲ್ಲ. ಸೊ ಹಿಂಗಾಗಿ ಇಲ್ಲಿ ಖಡಕ್ ಆಗಿ ಹೇಳೋದು ಬೇಡ. ಎಲ್ಲರಿಗೂ ನಮಸ್ಕಾರ ರೀ, ಆರಾಮದಾರಿ ಅಂತ ಬಾಸ್ ಆಗ್ತೀನಿ ನಾನು. ಎಲ್ಲ ಆಕಾಶವಾಣಿ ಕೇಳೋದರಿಗೆ ನಿಮ್ಮ ನವೀನ್ ಶಂಕರ್ ಮಾಡುವ ನಮಸ್ಕಾರ. ಸೂಪರ್. ಸಿನಿಮಾ ಸೆಳೆತ ಶುರುವಾಗಿದ್ದು ಯಾಕೆ, ಹೇಗೆ, ಎಲ್ಲಿಂದ? ನಾನು ಶಾಲೆಗಿದ್ದಾಗ ಶುರುವಾಗಿದ್ದದು. ಎಂತ ಕರೆಕ್ಟ್ ಟೈಮಿಗೆ ಈ ಮೆಮೊರಿ ನೆನಪಾದತ್ತೆ ಅಂದ್ರೆ, ಈಗ ನೋಡಿದವ್ರು ಏನಂತಾರೆ, ಸಿನಿಮಾ ಜನವರಿ 31ಕ್ಕೆ ರಿಲೀಸ್ ಆಗ್ತಿತ್ತಲ್ಲ. ಹೌದು. ಇದ್ರಾಗ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ. ಓಕೆ, ನಾನು ಶಾಲೆಗ ನಾನು ಫಸ್ಟ್ ನೆನಪಿರೋ ಮೆಮೊರಿ ನನಗೆ ನೆನಪಿರೋದು, ಅಲ್ಲಿ ಮಾಡಿದ್ದ ನಾಟಕದಲ್ಲಿ ನಾನು ಮಾಡಿದ ಪಾತ್ರ ಕೂಡ ಸಿದ್ಧಾರ್ಥನ ಜರ್ನಿ. ಅಂದ್ರೆ ಏನು, ಬುದ್ಧನಿಗೆ ಸಂಬಂಧಪಟ್ಟಿದ್ದು. ಅದು ಒಂದು ತುಂಬಾ ಫೇಮಸ್ ಇದೈತಲ್ಲ, ಜೀವ ತಂದ್ಕೊಟ್ರಿ ನನ್ನ ಮಗಳಿಗೆ ಅಂತ ಕೇಳಕ್ ಬಂತಾಳೆ ಒಂದು ಹೆಣ್ಮಗಳು. ಸಾವಿಲ್ಲದ ಮನೆಯಲ್ಲಿ ಸಾಸುವೆನ ತಗೊಂಬರ್ರಿ, ನಾನು ಬದುಕಿಸ್ಕೊಡ್ಬೋದು ಅಂತ ಹೇಳ್ತಾರಲ್ಲ, ಅದರದ್ದು ಪಾರ್ಟ್ ಆಗಿದೆ ನಾನು. ನೋಡಿದವ್ರು ಏನಂತಾರೆ, ಸಿನಿಮಾದಲ್ಲಿ ನಾಯಕನ ಹೆಸರು ಸಿದ್ಧಾರ್ಥ. ಸೂಪರ್. ಅಲ್ಲಿ ಬುದ್ಧನೇ ಆಗಿದ್ರ? ಇಲ್ಲ, ನಾವು ನೋಡಕ್ ಹಿಂಗದೀವಲ್ಲ, ಹಿಂಗೆ ಬುದ್ಧನ ಎಲ್ಲಿ ಮಾಡ್ತಾರೆ ಮುನ್ನ. ಮತ್ತೆ ಬುದ್ಧನ್ ತರ ಸೈಲೆಂಟ್ ಆಗಿ ಕಾಣಿಸ್ತೀರ ತೆರೆ ಮೇಲೆ. ಅದೇ ಇವಾಗ ಅದು ಕ್ಯಾರೆಕ್ಟರ್ಸ್ ಮಾಡ್ದಂಗಾಗಿರುತ್ತೆ. ಸ್ಕೂಲಿಂದ ಶುರು ಆಯ್ತು ಆಕ್ಚುಲಿ, ನಾಟಕದ ಮೇಲೆ ಇಂಟ್ರೆಸ್ಟ್ ಶುರು ಆಯ್ತು. ಅಲ್ಲಿಂದ ಆ ಅಪ್ರಿಷಿಯೇಷನ್ ಸಿಕ್ತಿತ್ತಲ್ಲ, ಅದು ಖುಷಿ ಕೊಡ್ತು. ಹಾಗೆ ಮಾಡ್ತಾ ಮಾಡೋದ್ರಲ್ಲಿ ಒಂದು ಪ್ಲೆಜರ್ ಸಿಗೋದು. ಸೊ ಆ ಪ್ಲೆಜರ್ ಸೀಕಿಂಗ್ ಶುರು ಆಯ್ತು. ಓಕೆ, ಇದು ಚಂದ ಐತಿ, ಇದು ಮಾಡೋಣ ಅಂತ. ಬಟ್ ತುಂಬಾ ಸೀರಿಯಸ್ ಆಗಿ ನಾನು ಇದಕ್ಕೆ ಬರಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು PUC ಟೈಮ್ನಾಗ. PUC ಟೈಮು ಬಸವೇಶ್ವರ ಕಾಲೇಜು ಬಾಗಲಕೋಟೆ, ಅಲ್ಲಿ ಸೈನ್ಸ್ ಮಾಡ್ತಿದ್ದೆ ನಾನು. ಸೊ ಫಸ್ಟ್ PUC ಸೆಕೆಂಡ್ PUC ಒಳಗಿರ್ಬೇಕಾದ್ರೆ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಒಳಗೆ ನಮ್ಮ ಕಟಗಿ ಹಳ್ಳಿ ಮಠ ಮಾಸ್ತರ್ ಅಂತಿದ್ರು. ಸೊ ಅವ್ರು ನನಗೊಂದು ನಮ್ಮ ನಾಟಕದಲ್ಲಿ ಇಂಟ್ರೆಸ್ಟ್ ಇರೋರು ಬರ್ರಿ ಅಂತಂದಾಗ ನಾವು ಹೋದಾಗ ಡಿಗ್ರಿ ಹುಡುಗರು ಅದಾರೆ, ನಾಟಕ ಮಾಡಿಸ್ತೀರೇನು ಅಂತಂದ್ರು. ಮಾಡಿಸ್ತೀನಿ ಸರ್ ಅಂತಂತ. ಸೊ ಡೈರೆಕ್ಷನ್ ಮಾಡಕ್ಕೆ ಹೊರಟ್ಬಿಟ್ರಿ? ಒಂದೇ ಒಂದು ನಾಟಕ ಡೈರೆಕ್ಟ್ ಮಾಡಿದ್ದೆ ನಾನು. ಅದು ಬಿಟ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಅದು ಮುಗಿತಿದ್ದಂಗೆ, PUC ಮುಗಿತಿದ್ದಂಗೆ ಸಿನಿಮಾಗಳು ಇಲ್ಲಿ ಬೆಂಗಳೂರು ಹಾಕೋ ಅಂತ ಗೊತ್ತಾತಲ್ಲ. ಸೊ ಹಿಂಗಾಗಿ ಬೆಂಗಳೂರಿಗೆ ಕಾಲೇಜ್ ತಗೊಂಡೆ ನಾನು. ಇಂಜಿನಿಯರಿಂಗಿಗೆ ಬೆಂಗಳೂರಿಗೆ ಬಂದೆ. ಸೊ ನಾಟಕದಿಂದ ಜರ್ನಿ ಶುರು ಆಯ್ತು. ಬೆಂಗಳೂರಿಗೆ ಬಂದ್ಮೇಲೆ ಏನಾದ್ರು ರಂಗಭೂಮಿ ಜೊತೆ ನಂಟು ಬೆಳೀತಾ? ಅದು ಫಸ್ಟ್ ಹುಡುಗಾಡ್ತಿದ್ದೆ ನಾನು ಟೀಮ್ನ, ಯಾವ ಟೀಮಿಗೆ ಜಾಯ್ನ್ ಆಗೋದು ಅಂತ ಅನ್ಕೊಂಡು. ನಮ್ಮ ಕಾಲೇಜ್ನಾಗ ಒಂದು ಟೀಮ್ ಇತ್ತು ನಮ್ದು, ಚಿರರಂಗ ಅಂತ, ಅಲ್ಲಿ ಆಕ್ಟ್ ಮಾಡ್ತಿದ್ವಿ. ಅದು ಬಿಟ್ರಪ್ಪ ಅಂದ್ರೆ ಹೊರಗೆ ಬಂದ್ಮೇಲೆ ಕಾಲೇಜ್ ನಾನು 2 ವರ್ಷ ಆದ್ಮೇಲೆ ಬಿಟ್ಬಿಟ್ಟೆ. ಬಿಕಾಸ್ ನನಗೆ ಈ ಕಡೆನೇ ಇಂಟ್ರೆಸ್ಟ್ ಜಾಸ್ತಿ ಇದರಿಂದ ನಾನು ಅಲ್ಲಿ ಏನ್ ಮಾಡಕತ್ತೀನಿ ಅಂತ ಅನ್ಸ್ತಿತ್ತು ನಂಗೆ. ಸೊ ಸುಮ್ಮನೆ ಇಲ್ಲಿ ಓದಿದ್ರು ನಾನು ಮುಂದೆ ಕೆಲ್ಸಕ್ಕೆ ಹೋಗುದಿಲ್ಲ. ಸೊ ಬಟ್ ಡಿಗ್ರಿ ಒಂದು ಮಾಡ್ಕೋಬೇಕಿತ್ತು, ಅದಕ್ಕೆ ಒಂದು ಮಾರ್ಗ ಹುಡ್ಕೊಂಡ್ವಿ, ಜರ್ನಲಿಸಮ್ ಮಾಡೋಣ ಅಂತ. ಪತ್ರಿಕೋದ್ಯಮಕ್ಕೆ ಆ ಕಡೆ ನಾನು ಫಿಲಮ್ ಜರ್ನಲಿಸ್ಟ್ ಆಗಿನೂ ಕೆಲಸ ಮಾಡಿದ್ದೀನಿ. ಆಮೇಲೆ ಆ ಕಡೆ ಪತ್ರಿಕೋದ್ಯಮ ಪದವಿನೂ ತಗೊಂಡೆ ನಾನು. ಅದರದ್ದು ಮಧ್ಯದಾಗೆ 3 ವರ್ಷ ರಾಜಮಾರ್ಗ ಕಲಾ ಸಂಸ್ಕೃತಿ ಅಂತ ಒಂದು ತಂಡ ಇತ್ತು. ಆ ತಂಡದಾಗೆ ಒಂದು 3 ವರ್ಷ ನಾಟಕಗಳು ಮಾಡಿದ್ವಿ. ನೀವೇ ಹೇಳಿದ್ರಿ, ಸಿನಿಮಾಗೆ ಬರೋಕ್ಕೂ ಮುಂಚೆ ನೀವೇ ಒಂದು ಖಾಸಗಿ ವಾಹಿನಿಯ ವರದಿಗಾರರಾಗಿ ಕೆಲಸ ಮಾಡಿದ್ದಿದೆ, ಮೈಕ್ ಹಿಡಿದು ಹೋಗಿ ನಿಂತು ಪ್ರಶ್ನೆಗಳನ್ನ ಕೇಳಿದ್ದಿದೆ. ಆದ್ರೆ ಏನಪ್ಪಾ ಅಂದ್ರೆ, ಈ ರೀತಿ ಇದ್ದಂತ ನವೀನ್ ಶಂಕರ್, ಮೀಡಿಯಾ ಬ್ಯಾಕ್ ಗ್ರೌಂಡ್ ಇದ್ದಂತವ್ರು ಈಗ ಯಾವ ಮೀಡಿಯಾದವ್ರ ಕೈಗೂ ಸಿಗಲ್ಲ, ತುಂಬಾ ಅಂತರ್ಮುಖಿ ತರ ಓಡಾಡ್ಕೊಂಡಿರ್ತಾರೆ. ಈ ತರ ಎಲ್ಲ ಮಾಧ್ಯಮದವ್ರು ಮಾತಾಡ್ಕೊಳ್ಳೋ ಮಾತು ಕೇಳಿದೀವಪ್ಪ, ನಿಜನಾ? ಇಲ್ಲ, ನಾನು ಬಿಟ್ಟಕ್ಕೆ ನನಗೆ ಖುಷಿ ಅಲ್ಲ. ನಾನು ಅದೊಂಥರ ಹೆಂಗಂದ್ರೆ ಕಾಲೇಜ್ ಒಳಗೆ ರಿಯೂನಿಯನ್ ಮಾಡ್ತಾರಲ್ಲ, ಹಂಗದು. ನಾವು ನಮ್ಮ ಫಸ್ಟ್ ಜಾಬ್ ಅಲ್ಲ ಅದು. ಫಸ್ಟ್ ನಾನು ದುಡ್ಡು ಅಂತ
ಅರ್ನ್ ಮಾಡಿದ್ದೆ ಸಿಟಿ ಕೇಬಲ್. ಅಲ್ಲಿ ನಾನು ಆಂಕರ್ ಆಗಿ ಮತ್ತೆ ಸಿನಿಮಾ ವರದಿಗಾರನಾಗಿ ಹೋಗ್ತಿದ್ದೆ. ಸೊ ಹಿಂಗಾಗಿ ಫಸ್ಟ್ ಅರ್ನಿಂಗ್ ಅದು ನಂದು. ಸೊ ಆಂಕರ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ ನಾನ್ ಸ್ವಲ್ಪ ಈಗ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಸೊ ಇಲ್ಲಿ ಎಲ್ಲೋ ದೋಷ ಇದೆ, ಇಲ್ಲಿ ತಪ್ಪಿದೆ ಅಂತ ಹೇಳಿ ಹುಡುಕ್ಬಿಟ್ರೆ ಕಷ್ಟ ಅಲ್ಲ. ನಾವ್ ಹಂಗ್ ಹುಡುಕಾರಲ್ಲ, ನಾವು ಸುಮ್ಮನೆ ಖುಷಿ ಪಟ್ಕೊಂಡು ಮುಂದಕ್ಕೆ ಹೋಗೋರು. ಸೂಪರ್ ಆಗಿದ್ರೆ. ಸೊ ಕನಸು ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಂತ ಪ್ರಾರಂಭದ ದಿನಗಳು ಹೇಗಿದ್ವು? ಅದು ಹೆಂಗಂತಂದ್ರ ಫಸ್ಟ್ ಕನ್ಸಲ್ಲ ಭಾಳ ಚಂದ ಇರ್ತೈತೆ, ಆಮೇಲೆ ರಿಯಾಲಿಟಿ ಅಲ್ಲ ಬೇಸರಕ್ಕೈತಿ, ಆಮೇಲೆ ಅಲ್ಲಲ್ಲಿ ಹೆದರಿಕೆ ಆಕೈತಿ, ನೋವು ಆಕೈತಿ. ಸೊ ನಾವೇನಾರು ತಪ್ಪ ಮಾಡ್ತೀವ ಕಾಲೇಜ್ ಬಿಟ್ಟು ಅಂತ ಅನ್ಸಕ್ಕೂ ಶುರು ಆಕೈತಿ. ಆಮೇಲೆ ಇದು ನಮ್ಮ ಕೈಲಿ ನಿಗುತ್ತಾ ಅಂತ ಅನ್ಸಕ್ ಶುರು ಆಕೈತಿ. ಅನ್ಸಿ ಗಟ್ಟಿ ಹಾಕೋತಾ ಹೋಗ್ತೀವಿ. ಒಂದು ಸಣ್ಣ ಚಾಲೆಂಜ್ನ ಕ್ಲಿಯರ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಇನ್ನೊಂದೇನೋ ಒಂದು ಸಣ್ಣ ಅವಕಾಶ ಸಿಗ್ತೈತಿ, ಅಲ್ಲೊಂದು ಸಣ್ಣ ಅಪ್ರಿಷಿಯೇಷನ್ ಸಿಗ್ತೈತಿ. ಅದಾದ್ಮೇಲೆ ಚಿಕ್ಕದಾಗ ಒಂದು ಪೇಮೆಂಟ್ ಅಂತ ಸಿಗುತ್ತೆ. ಅದಾದ್ಮೇಲೆ ನಾಟಕಗಳನ್ನ ಮಾಡ್ತಾ ನಮ್ಮದೇ ಒಂದು ಸರ್ಕಲ್ ಅಂತ ಆಕೈತಿ. ಇನ್ನೊಂದು ಯಾವುದೋ ಒಬ್ರು ಕಿರುಚಿತ್ರ ಮಾಡಕ್ಕೆ ಕರೀತಾರೆ, ಒಬ್ರು ಬೀದಿ ನಾಟಕ ಮಾಡಕ್ಕೆ ಕರೀತಾರೆ, ಒಬ್ರು ಸಿನಿಮಾದಾಗ ಒಂದೇ ಒಂದು ದಿವಸದ ಕ್ಯಾರೆಕ್ಟರ್ ಬರ್ತಿರೇನೋ ಅಂತ ಕರೀತಾರೆ. ಅವೆಲ್ಲ ಮಾಡ್ತಾ ಕನಸುಗಳಿಗೆ ರೆಕ್ಕೆಗಳಂತೂ ಅವಾಗ ಬಲಿಷ್ಠವಾಗಿರ್ತಾವೆ. ಅದಕ್ಕಿನ್ನ ಶಕ್ತಿ ತುಂಬೋದು ಈ ಥರದ ಸಿಕ್ಕಾಪಟ್ಟ ಅವಕಾಶಗಳು, ಸಣ್ಣ ಸಕ್ಸಸ್. ಸೊ ಅಲ್ಲಿಗೆ ಯಾರೇ ಈ ಥರದೊಂದು ವಲಯನ ಅರಸ್ಕೊಂಡು ಬೆಂಗಳೂರಿಗೆ ಬಂದ್ರು ಅಂತ ಹೇಳಿದ್ರೆ ಏನೇ ಅವಕಾಶ ಸಿಕ್ಕರೂ ಬಿಡಬಾರ್ದು, ಸಣ್ಣದಾದ್ರೂ ಸರಿ ಸ್ವೀಕರಿಸಬೇಕು ಅಂತ ಹೇಳ್ತೀರಾ? ಹೌದೌದು. ಯಾರೇ ಬಂದ್ರು, ಇವತ್ತು ಬಂದ್ರು ಅದೇ ಹೇಳೋದು, ಸೀರಿಯಲ್ ಸಿಗ್ತಾ ಮಾಡ್ರಿ, ಶಾರ್ಟ್ ಫಿಲ್ಮ್ ಸಿಗ್ತಾ ಮಾಡ್ರಿ, ಆಡಿಷನ್ ಇತ್ತ ಹೋಗಿ ಕ್ಯಾಮ್ರಾ ಫೇಸ್ ಮಾಡ್ರಿ ಅಂತ. ಅದು ಒಂದು ಎಕ್ಸ್ಪೀರಿಯನ್ಸ್. ಅದನ್ನ ನಿಜವಾಗ್ಲೂ ನಮಗೆ ಆಫ್ಟರ್ ಸರ್ಟನ್ ಟೈಮ್ ಗೊತ್ತಾಗ್ಬಿಡ್ತು. ಅಟೆಂಡ್ ಮಾಡುವಂತ 10 ಆಡಿಷನ್ಗಳಲ್ಲಿ 10 ಅನ್ನೋದು ಭಾಳ ಕಮ್ಮಿ ಸಂಖ್ಯೆ ಆಯ್ತು. 100 ಆಡಿಷನ್ಗಳಲ್ಲಿ ಯಾವುದೋ ಒಂದು 4-3 ಈ ತರದ್ದು ವರ್ಕ್ ಆಗ್ಬೋದು. ಒಂದು ಅರ್ಧದಷ್ಟು ಸಂಖ್ಯೆಯ ಆಡಿಷನ್ಗಳು ಒಳ್ಳೆ ಆಡಿಷನ್ಗಳಾಗಿರ್ಬಹುದು, ನಿಜವಾಗ್ಲೂ ಆಡಿಷನ್ ಆಗಿರಬಹುದು, ಪಾತ್ರಕ್ಕೆ ಹುಡುಕಾಟ ನಡೀತಿರ್ಬೋದು. ಸುಮ್ನೆ ಜಸ್ಟ್ ಪಾಸಿಂಗ್ಗೆ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬೇಕಾಗಿರ್ತಾವ, ಹಂಗೂ ಕರೆದಿರ್ತಾರೆ. ಅದು ಅವ್ರನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ, ಅದ್ರ ರಿಕ್ವೈರ್ಮೆಂಟ್ ಕೂಡ ಇರುತ್ತೆ ಅವ್ರಿಗೆ. ಸೊ ಅವಾಗ ನಾವು ಫ್ರೆಂಡ್ಸ್ಗಳಾಗಿರ್ತಿದ್ವಿ, ನಮ್ದೊಂದು ಸರ್ಕಲ್ ಆಗಿತ್ತು. ಆಡಿಷನ್ಗೆ ಹೋಗಿನೇ ಫ್ರೆಂಡ್ಸ್ ಆಗಿದ್ವಿ ಒಂದಿಷ್ಟು ಜನ. ಸೊ ಹಂಗಾದವರು ನಾವು ನಂಬರ್ ಶೇರ್ ಮಾಡ್ಕೊಂಡು ನಡ್ರಲ್ಲಿ ಆಡಿಷನ್ಗಾರ ಹೋಗ್ಬರ ನೋಡ್ರಿ ಅಂತ ಅನ್ಕೊಂಡು ಹೋಗಿದ್ವಿ. ಸೊ ಈ ಮಧ್ಯೆ ಆ ರೀತಿ ಆಡಿಷನ್ಗೆ ಫ್ರೆಂಡ್ ಕಟ್ಕೊಂಡಿದ್ದ ಟೀಮು ಇವತ್ತು ಹಾಗೆ ಇದೆಯಾ? ಟೀಮ್ ಅಂತ ಆಗಿರ್ಲಿಲ್ಲ, ಬಟ್ ಪರಿಚಯ ಇದ್ವಿ, ಈಗಲೂ ಟಚ್ನಾಗ ಇದೀವಿ. ಆಮೇಲೆ ಅವರು ಕೂಡ ಈಗ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅದರಲ್ಲೂ ಒಬ್ರು, ನಾ ಹೆಸರು ಹೇಳ್ತೀನಿ, ರೀಸೆಂಟ್ ಆಗಿ ಸಿನಿಮಾ ರಿಲೀಸ್ ಆಯ್ತು, ಅನೀಶ್ ತೇಜೇಶ್ವರ್ ಜೊತೆಗೆ ಡೈರೆಕ್ಟ್ ಮಾಡಿದಂಥವ್ರು. ಅವರು ಕೂಡ ಆಕ್ಟ್ ಮಾಡಿದ್ದಾರೆ, ನಮ್ ಗಣಿ ಬಿ ಕಂಪಾಸ್ ಅಂತ. ಅಭಿಷೇಕ್ ಶೆಟ್ಟಿ, ಅವನು ನಾನು ಆಡಿಷನ್ದಾಗ ಪರಿಚಯ ಆಗಿದ್ದು. ಸೂಪರ್. ಹಾಗಿದ್ರೆ ಒಂದೊಳ್ಳೆ ಟೀಮ್ ಅಲ್ಲಿ ಕ್ರಿಯೇಟ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇದ್ರೊಟ್ಟಿಗೆ ನವೀನ್ ಶಂಕರ್ ಅವರು ಯಾವುದೇ ಒಂದು ನಟ ಬೆಳೆದು ನಿಲ್ಲಬೇಕು ಅಂತ ಹೇಳಿದ್ರೆ ಒಂದಷ್ಟು ಅವಮಾನ, ಒಂದಷ್ಟು ಸವಾಲುಗಳು ಎಲ್ಲವನ್ನು ಕೂಡ ಫೇಸ್ ಮಾಡಬೇಕಾಗಿ ಬರುತ್ತೆ. ಏಕಾಏಕಿ ನೀವು ಹೇಳಿದಾಗೆ ದೊಡ್ಡ ದೊಡ್ಡ ಪಾತ್ರಗಳು ಸಿಕ್ಕಿದಲ್ಲ, ನೀವು ಬೆಂಗಳೂರಿಗೆ ಬಂದಿದ್ದ ಹೊಸದರಲ್ಲೂ ಕೂಡ ಸಿಕ್ಕ ಸಣ್ಣ ಅವಕಾಶಗಳನ್ನೇ ನೀವು ಬಳಸ್ಕೊಂಡ್ರಿ ಅಂತ ಹೇಳಿದ್ರಿ. ಈ ಮಧ್ಯೆ ಎಲ್ಲೋ ಒಂದು ಕಡೆ ಅವಮಾನ ಆಗಿದ್ದಂಥದ್ದು, ತುಂಬಾ ಸವಾಲು ಅನ್ಸಿದ್ದು, ಬೇಡಪ್ಪ ನಾನು ವಾಪಸ್ ಬಾಗಲಕೋಟೆಗೆ ಹೊರಟು ಬಿಡೋಣ ಅಂತ ಹೇಳಿ ಏನಾದ್ರೂ ಗಂಟು ಮುಟ್ಟೆ ಕಟ್ಟಿದ್ದೆಲ್ಲ ಉಂಟಾ? ಒಂದ್ಸರಿ ಅದು ಭಾಳ ಸ್ಟ್ರಾಂಗ್ ಆಗಿ ಅನ್ಸಿದ್ದು. ಅವಾಗ ಸುಮ್ಮನೆ ಥಾಟ್ ಬಂದು ಹೋಗೋದು ಇದ್ದೇ ಇರ್ತೈತೆ, ಮೂಡ್ ಫ್ಲಕ್ಚುವೇಟ್ ಆಗಿರ್ತೈತಲ್ಲ. ಫ್ರೆಂಡ್ಸ್ಗಳು ಇಂಜಿನಿಯರಿಂಗ್ ಬ್ಯಾಚ್ಮೆಟ್ಸ್ ಏನಿದ್ರಲ್ಲ, ಅವ್ರು ಆಲ್ರೆಡಿ ಕೆಲಸ ಸಿಕ್ಬಿಟ್ಟಿತ್ತು ಅವ್ರಿಗೆ. ನಾವು ಮನಸ್ನಾಗ ಇಟ್ಕೊಂಬಂದಿದ್ದೇನಂತಂದ್ರೆ ಅವ್ರ ಕೆಲಸ ಶುರು ಮಾಡೋಷ್ಟರಲ್ಲಿ ನಾನು ಈ ಕಡೆ ಕೆಲಸ ಶುರು ಮಾಡಿರ್ತೀನಿ ಅಂತ. ಬಟ್ ಇಲ್ಲಿ ಯಾವುದೋ ಅವಕಾಶಗಳನ್ನು ಕರೆಕ್ಟಾಗಿ ಸಿಗೋಲ್ದಾಗಿತ್ತು ಆ ಟೈಮ್ನಾಗ. ಆಮೇಲೆ ಮನ್ಯಾಗ ಹೇಳಿದ್ದೆ, ಅವಾಗ ಫಸ್ಟ್ ಹೇಳಾರ್ದೆ ಬಿಟ್ಟಿದ್ದೆ. ಹೇಳಿದ್ಮೇಲೆ ಅವ್ರಿಗೂ ಬೇಜಾರಾಗಿತ್ತು. ಅವ್ರಿಗೆ ಒಂದು ಭಯ ಶುರು ಆಗಿತ್ತು, ನಮ್ಮ ಹುಡುಗ ಅವ್ನ ಲೈಫ್ ಹಾಳು ಮಾಡ್ಕೊಳಕತ್ತಾನ, ದಾರಿ ತಪ್ಪಿಟ್ರೆ. ಸೊ ಓದೋದು ಬಿಟ್ಟು ಏನೋ ಮಾಡಕ್ಕಂತ ಹೋಗಿ ಈಗ ಅತಂತ್ರ ಸ್ಥಿತಿ ಅಂತ ಅನ್ಕೊಂಡು ಅವ್ರಿಗೆ ಭಯ ಆಯ್ತು. ಆಮೇಲೆ ರೊಕ್ಕ ಕೇಳೋದು ಬೇರೆ ಬಿಟ್ಬಿಟ್ಟಿದ್ವಿ ಮನೆಗೆ. ಖರ್ಚಿಗೆ ಇಲ್ಲೇನೋ ನೋಡ್ಕೊತೀವಿ ಅಂತ ಚಾಲೆಂಜ್ ಹಾಕ್ಕೊಂಡು ನಾವು ಇರೋ ಟೈಮ್ನಾಗೆ ಎಲ್ಲ ಫ್ರೆಂಡ್ಸ್ ಎಲ್ಲ 1-2 ಕಡೆ ಜಗಳೂ ಆಗಿತ್ತು ಫ್ರೆಂಡ್ಸ್ ಜೊತೆಗೆ. ಅಂದರೆ ಪಾಪ ಅವ್ರಿಗೂ ಆವಾಗಿದ್ದದ್ದು ಮೆಚುರಿಟಿ ಅಷ್ಟೇ ಇರ್ತೈತಲ್ಲ, ದುಡ್ಡಿನ ವಿಚಾರಕ್ಕಾಗಲಿ ಅಥವಾ ರೂಮರ್ ರೆಂಟ್ ವಿಚಾರಕ್ಕಾಗಲಿ ಇನ್ನೊಂದು ಸಣ್ಣ ಪುಟ್ಟ ಕಿರಿಕಳಾಗಿ ಆದಾಗ ಅದೂ ಇಂಪ್ಯಾಕ್ಟ್ ಆಗಿರುತ್ತೆ. ಕೊನೆಗೆ ಹೆಂಗೆ ಅನ್ಸ್ಬಿಡ್ತು ಅಂದರೆ, ಅದು ಗಾಯತ್ರಿ ನಗರ ಪಾರ್ಕ್ನಾಗ ಕೂತ್ಕೊಂಡು ಭಾಳ ಒಂಥರ ಬೇಜಾರಾಗಿತ್ತು. ಒಬ್ಬನೇ ಕೂತ್ಕೊಂಡು ಹತ್ತಿದ್ದೆ ನಾನು. ಆಮೇಲೆ ಅಕ್ಷಯ್ ಅಂತ ನನ್ನ ಫ್ರೆಂಡ್ ಬಂದಿದ್ದ. ಅಲ್ಲಿ ಬಂದು ಅವನದು ಮನೆ ಎಲ್ಲೇ ಇತ್ತು, ನಾವು ರಂಗ್ ಸಿಗ್ನಲ್ ಹತ್ರ ಇತ್ತು. ಬಂದು ನಾನು ಕೂತ್ಕೊಂಡು ಡಿಸೈಡ್ ಮಾಡೋದು, ಇಲ್ಲ ಇಷ್ಟು ಟ್ರಾವೆಲ್ ಆಗ್ಬಿಟ್ಟಿವಿ ಇವಾಗ, ಇನ್ನು ಮತ್ತೆ ಹೋಗೋದು ಬೇಡ ಹಿಂದಕ್ಕೆ. ಇಲ್ಲಿವರೆಗೂ ಹಾಕಿದ್ದ ಎಫರ್ಟ್ಸು ಕೂಡ ವೇಸ್ಟ್ ಆಗ್ಬಿಡ್ತೈತಿ. ಒಂದು ಆ ಥರದ್ದು ಕರೇಜಿಯಸ್ ಕಾಲ್ನ ತೊಗೊಂಡು ನೀನು ಒಂದು ಡಿಗ್ರಿನ ಬಿಟ್ಟು ಇಲ್ಲಿಗೆ ಬಂದು ಇದ್ರ ಮ್ಯಾಗ ಮತ್ತೆ ಹೊಕ್ಕಿ ವಾಪಸ್ಸು ಅಂತಂದರೆ ಇಟ್ಸ್ ವೇಸ್ಟ್ ಆಫ್ ಟೈಮ್ ಇಲ್ಲಿವರೆಗೂ ಮಾಡಿದ್ದು ಅಂತ. ಆಮೇಲೆ ನಮ್ಮ ಜನಾರ್ದನ್ ಚಿಕ್ಕಣ್ಣ, ಗುಲ್ಟು ಸಿನಿಮಾ ಡೈರೆಕ್ಟ್ರು, ಮಲ್ಲಿಕಾರ್ಜುನ್ ದೇವ್ರ ಮನೆ, ಅವ್ನು ನನ್ನ ರೂಮ್ಮೇಟು. ಅವ್ರಿಬ್ಬರೊಟ್ಟಿಗೂ ಮಾತಾಡಿದ್ದೆ ನಾನು. ಹಿಂಗೆ ಅನ್ಸಾದೈತೆ, ನಾನು
ವಾಪಸ್ ಬಂದ್ಬಿಡ್ಲೇನೋ ಕಾಲೇಜ್ಗೆ. ಬಹುಶಃ ಈ ಗುಲ್ಟು ಬರ್ಲಿಲ್ಲ ಅಂತ ಹೇಳಿದಿದ್ರೆ ಏನಾಗ್ತಿದ್ರು ನವೀನ್ ಶಂಕರ್? ಸಿನಿಮಾದಾಗೆ ಇರ್ತಿದ್ದೆ, ಮತ್ತೆ ಇನ್ನೊಂದು ಸಿನಿಮಾ ಜೊತೆಗೆ ಬರ್ತಿದ್ದೆ ಅಷ್ಟೇ, ಮತ್ತೆ ವಾಪಸ್ ಬೇರೆ ಕಡೆ ಹೋಗೋ ಚಾನ್ಸೇ ಇಲ್ಲ. ಬಟ್ ಏನಂದ್ರೆ ದಟ್ಸ್ ಅ ಬೆಟರ್ ಲಾಂಚ್, ಅದು ಖಂಡಿತವಾಗ್ಲೂ ಹೇಳ್ಬೇಕು. ಯಾಕಂದ್ರೆ ನಟನ ಮೊದಲನೇ ಸಿನಿಮಾ ಏನು ರಿಲೀಸ್ ಆಕೈತಲ್ಲ, ಅದು ಭಾಳ ಮ್ಯಾಟರ್ ಆಗುತ್ತೆ. ಸೊ ವಾಟ್ ಎವರ್ ಇವತ್ತು ನನಗೆ ಬರ್ತಿರೋ ಸಬ್ಜೆಕ್ಟ್ ಆಗಲಿ ಅಥವಾ ನಿರ್ದೇಶಕರಾಗಲಿ ನಮ್ಮನ್ನು ಅಪ್ರೋಚ್ ಮಾಡುವಂಥವ್ರು ಅವರೆಲ್ಲರೂ ಮೊದಲೇ ಸಿನಿಮಾ ನೋಡ್ಕೊಂಡೇ ಬಂದಿರ್ತಾರಲ್ಲ. ಖಂಡಿತ. ಸೊ ಅದಕ್ಕೂ ಮುಂಚೆ ಒಂದಿಷ್ಟು ಸಿನಿಮಾಗಳಾಗಿತ್ತು, ಅವೆಲ್ಲವೂ ಕೂಡ ಆಡಿಷನಿಂದ ಆಗಿದ್ವು. ಬ್ಯೂಟಿಫುಲ್ ಜರ್ನಿ. ಬಟ್ ಆ ಟೈಮಿಗೆ ಭಾಳ ಬೇಸರಾಗಿ ಡಿಸೈಡ್ ಮಾಡಕ್ಕೆ ಅಂತ ಹೋಗಿದ್ದ ಟೈಮ್ ಅದು. ಅವಾಗ ಅಲ್ಲಿ ಅಕ್ಷಯ್ ಅವ್ರ ಒಂದ್ ರೀತಿ ಅಕ್ಷಯ ಪಾತ್ರೆ ಕೊಟ್ಟರು ನಿಮಗೆ, ಧೈರ್ಯದ ಅಕ್ಷಯ ಪಾತ್ರೆ. ಇವತ್ತು ನಾನು ಮಾತಾಡ್ತಾ ಇರ್ತೀವಿ, ನೀನ್ ನಂಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲೇ ಅಂತ. ಅವನು ಆ ಕಡೆವನೇ, ಬಟ್ ಇಲ್ಲೇ ಬೆಳೆದಿದ್ದವನು, ಓದಿದ್ದು ಬೆಳೆದಿದ್ದು ಇಲ್ಲೇ, ಅಕ್ಷಯ್ ಕುಲಕರ್ಣಿ ಅಂತಂದು. ಅವ ಹೇಳ್ತಿರ್ತಾನೆ, ನೀನು ಆ್ಯಕ್ಚುಲಿ ದೋಸ್ತ ನಿನ್ನ ಮುಂದೆ ಇನ್ನೂ ದೊಡ್ಡ ಸ್ಟಾರ್ ಆದಮೇಲೆ ಫಸ್ಟ್ ನೀನು ನಂಗೆ ಥ್ಯಾಂಕ್ಸ್ ಹೇಳಬೇಕು, ನಂಗೆ ಕ್ರೆಡಿಟ್ ಕೊಡಬೇಕು, ಆ್ಯಂಡ್ ನಿನ್ನ ಪೇಮೆಂಟ್ನಾಗ ಸ್ವಲ್ಪ ರೊಕ್ಕ ಕೊಡ್ಬೇಕು ನನಗೆ. ಈಗ ನನಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಸಿನಿಮಾ ಭಾಷೆ ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ಬೆಂಗಳೂರಿನ ಭಾಷೆ ಆಗಿರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಉತ್ತರ ಕರ್ನಾಟಕದ ಭಾಷೆಗೂ ಇಲ್ಲಿಗೂ ಸಿನಿಮಾದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ಸುತ್ತಾ? ಅನ್ಸ್ತು ಬಿಗಿನಿಂಗ್ನಾಗ ಅನಿಸ್ತಿತ್ತು. ಈಗ ಆಡಿಷನ್ ಪೇಪರ್ ಗೀಪರ್ ಕೊಟ್ರಪ್ಪ ಅಂತಂದ್ರೆ ಸ್ವಲ್ಪ ನಡ್ವರ್ಕ್ ನಮ್ಮ ಭಾಷೆ ಬರೋದು. ಬಟ್ ಅದು ಜಲ್ದಿನ ಇಲ್ಲಿಗೆ ಹೋಗ್ಬಿಟ್ವಿ ನಾವು. ಯಾಕಂದ್ರೆ ಒಂದು ಓದ್ತಿದ್ವಿ, ಆಮೇಲೆ ಇಲ್ಲಿ ಫ್ರೆಂಡ್ಸ್ ಇದ್ರ, ಆಮೇಲೆ ನಾಟಕಗಳನ್ನ ಮಾಡಕ್ ಶುರು ಮಾಡಿದ್ವಲ್ಲ. ಸೊ ಸಹಜವಾಗಿ ಪುಸ್ತಕಿ ಭಾಷೆ ಅಲ್ಲ, ಬೆಂಗಳೂರದ್ದು ಭಾಷೆ ಆಲ್ಮೋಸ್ಟ್ ಕ್ರಾಂತಿಕವಾಗಿರ್ತೈತಿ. ಸೊ ಹಿಂಗಾಗಿ ಜಲ್ದಿ ನಾವು ಒಗ್ಗದ್ವಿ. ಆ್ಯಂಡ್ ಅದೇನೋ ಗೊತ್ತಿಲ್ಲ ನಂಗೆ, ಆ್ಯಕ್ಚುಲಿ ಡೈಲೆಕ್ಟ್ಗಳು ಭಾಳ ಜಲ್ದಿನ ಕುಂದಿರ್ತಾವೆ. ನಮ್ಗೆ ಇವಾಗ ಬೇರೆ ಭಾಷೆ ಮಾತಾಡ್ಬೇಕಾದ್ರೂ ತೆಲುಗು ಅದೇನೋ ಪಟ ಅಂತ ಬಂದೇ ಬಿಡ್ತು. ಒಂದು ಸ್ವಲ್ಪ ಸಿನಿಮಾಗಳು ನೋಡ್ಕೋತಾ ಆಮೇಲೆ ಒಂದಿಬ್ರ ಜೊತೆ ಮಾತಾಡ್ತಾ ಬಂದ್ಬಿಡ್ತು. ತಮಿಳ್ ಯಾವತ್ತು ಪ್ರಯತ್ನ ಪಟ್ಟಿರಲಿಲ್ಲ, ಅಷ್ಟೊಂದು ತೆಲುಗು ಅಷ್ಟು ಫ್ಲೂಯೆಂಟ್ ಆಗಿ ಬರೋದಿಲ್ಲ ಅಂದ್ರೂ ಸ್ವಲ್ಪ ಬೇಗನೆ ಸಿಕ್ತು. ಹಾಂ, ಸೊ ಹಂಗೆ ಫಸ್ಟ್ ಬಿಗಿನಿಂಗ್ ಅನ್ಸೋದು. ಯಾರು ಹಿಂಗೆ ತಿರುಗಿ ನೋಡೋರು ಒಂದ್ಸರಿ ಮಾತಾಡಿದ ತಕ್ಷಣ ಏನ್ ಹೇಳ್ತಿದ್ದಾರೆ ಈಗ ನಾನ್ ಸ್ವಲ್ಪ ಇಲ್ಲಿ ಕೂತಿನಂತ ಅನ್ಕೊಂಡು ಸ್ವಲ್ಪ ಆರಾಮಾಗಿ ಮಾತಾಡ್ತಿದ್ದೀನಿ. ಮಾತಾಡಕ್ ಶುರು ಮಾಡಿದ್ವಪ್ಪ ಅಂದ್ರೆ ಪಟ 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 ಅಂತ ಅನ್ಸ್ತಿರ್ತೈತಿ ಒಂದು. ಅದಾದ್ಮೇಲೆ ಸ್ವಲ್ಪ ಲೌಡ್ ಅಂತ ಅನ್ಸುತ್ತೆ, ಸ್ವಲ್ಪ ರಫ್ ಅಂತ ಅನ್ಸುತ್ತೆ. ಅದಕ್ಕೆ ಖಡಕ್ ಅಂದಿದ್ದು, ಖದರ್ ಖಡಕ್ಕು ಎಲ್ಲವೂ ಇದೆ ನಿಮ್ಮ ಭಾಷೆ ಸೊಗಡೆ ಅಂತದ್ದು. ಸೊ ಇದ್ರೊಟ್ಟಿಗೆ ಇಂಡಸ್ಟ್ರಿಗೆ ಬಂದ್ರಿ, ಗುಲ್ಟು ನಿಮ್ಮ ಪಾಲಾಗಿದ್ದು ಹೇಗೆ, ಅದರ ನಂತರದ ಜರ್ನಿ, ಎಲ್ಲದರ ಬಗ್ಗೆ ಮಾತಾಡೋದು ಸಾಕಷ್ಟಿದೆ. ಸದ್ಯಕ್ಕೆ ನಿಮ್ಮದೇ ಒಂದು ಫೇವ್ರೆಟ್ ಗೀತೆ ನಿಮಗಾಗಿ ಪ್ಲೇ ಆಗ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಕೇಳಿದ್ರೆ ನಿಮ್ಮ ಸಂದೇಶ ಏನೇ ಇದ್ರು ಖಂಡಿತ ನೀವು ನಮಗೆ ರವಾನಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು 101.3 FM. ನೀವಾಗ್ಲೇ ಹೇಳಿದ್ರಿ ಗುಲ್ಟು ಸಿನಿಮಾ ಬರ್ದೆ ಹೋಗಿದ್ರು ಕೂಡ ನಾನ್ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರ್ತಿದ್ದೆ ಅಂತ ಹೇಳಿ. ಸೊ ಈ ಮಧ್ಯೆ ನೀವು ಇನ್ನೊಂದು ಮಾತು ಹೇಳಿದೇನಪ್ಪ ಅಂದ್ರೆ, ಗುಲ್ಟು ನಿರ್ದೇಶಕರನ್ನ ನೀವು ಅವರೊಟ್ಟಿಗೆ ಒಂದು ಮಾತಾಡಿದ್ರಿ, ಎಲ್ಲೋ ಒಂದ್ ಕಡೆ ಬೇಸರ ಆಗಿದ್ದನ್ನ ಶೇರ್ ಮಾಡ್ಕೊಂಡ್ರಿ ಅಂತ. ಆ ಕಾರಣಕ್ಕೆ ಅವರು ಈ ಸಬ್ಜೆಕ್ಟ್ ನ ನಿಮ್ಗಾಗಿ ರೆಡಿ ಮಾಡಿದ್ದ ಹೇಗೆ? ಆಕ್ಚುಲಿ ಅದಕ್ಕೂ ಮುಂಚೆನೆ ರೆಡಿ ಮಾಡಿದ್ದು. ಅಂದ್ರೆ ನಾವು ಕಾಲೇಜ್ನಾಗ ಇದ್ದಾಗ ನಾವಿಬ್ರು ಮಾತಾಡ್ಕೊಂಡಿದ್ವಿ. ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ. ಆಮೇಲೆ ಅವ ಡಿಗ್ರಿ ಮುಗಿಸ್ಕೊಂಡ್ಮೇಲೆ ಅಡಿಯಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಡೈರೆಕ್ಷನ್ ಕೋರ್ಸ್ ಮುಗಿಸ್ಕೊಂಬಂದ, ಅಲ್ಲಿ 3 ವರ್ಷದ ಕೋರ್ಸ್ ಅದು. ಸೊ ಆ ಟೈಮಲ್ಲೂ ಶಾರ್ಟ್ ಫಿಲ್ಮ್ಸ್ ಮಾಡಿದ್ವಿ. ವಿ ಥಾಟ್ ಆಫ್ ಸಿನಿಮಾ ಕಾಲೇಜಲ್ಲಿ ಇದ್ದಾಗ್ಲೇನೆ ಸಿನಿಮಾ ಮಾಡೋಣ ಮುಂದೆ ಒಂದು ದಿವಸ ಅಂತ. ಆಮೇಲೆ ಹೋಗ್ತಾ ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅವನ ಮೊದಲನೇ ಕಿರುಚಿತ್ರ ನಾನೇ ಮಾಡಿದ್ದು, ಆಕ್ಟ್ ಮಾಡಿದ್ದು. ಅವನ ಮೊದಲನೇ ಸಿನಿಮಾನು ನಾನು ಆಕ್ಟ್ ಮಾಡಿದ್ದು. ಸೊ ನಮ್ಮ ಇಬ್ಬರ ಮೊದಲುಗಳು ಒಂದೇ. ಸೊ ಇಬ್ರು ಜೋಡಿಯಾಗಿದ್ದೀರಾ ಮೊದಲುಗಳಲ್ಲಿ, ಅದು ಕೂಡ ಖುಷಿನೇ. ನಾವು ಯೋಚನೆ ಮಾಡ್ಕೊಳ್ಳೋಂಥ ಟೈಮಿಗೆ, ಬಟ್ ಅದಕ್ಕೂ ಮೊದಲ ನನಗೆ ಹೀರೋ ಆಗಿ ಚಾನ್ಸ್ ಸಿಕ್ಬಿಡ್ತು. ಒಂದು ಸಿನಿಮಾ ಶುರು ಆಗಿ ಸ್ಟಾಪ್ ಆಗ್ಬಿಡ್ತು, ಒಂದು 30% ಆಗಿ ಸ್ಟಾಪ್ ಆಗ್ಬಿಡ್ತು. ಅವ್ನು ಹೆಂಗಂದ್ರೆ ಫೋನ್ ಮಾಡುವ, ನಾನು ಹಿಂಗೆ ಸಿಕ್ಕತ್ಲೆ ಹಿಂಗೆ ಮಾಡತ್ತೀವಿ ಅಂತ, ಈ ಸೂಪರ್ ಅಂತ ಅವನು ಖುಷಿ ಪಡೋನು. ಶುರು ಆಗೋದು, ಸ್ಟಾಪ್ ಆದ ತಕ್ಷಣ ಮತ್ತೆ ಫೋನ್ ಮಾಡ್ತೀವಿ ಹಿಂಗೆ ಆಗ್ಬಿಡ್ತಲೆ ಅಂತ. ಹೌದಾ, ಇರ್ಲಿ ಬಿಡು, ಮತ್ತೆ ಇನ್ನೊಂದು ಬರುತ್ತಾಗುತ್ತೆ ಬಿಡು ಅಂತ ಮತ್ತೆ ಒಂದು ಶುರು ಮಾಡಿದ್ವಿ. ಶುರು ಮಾಡಿ ಶೂಟ್ ಮುಗಿಸಿದ್ವಿ. ಶೂಟ್ ಮುಗಿದ್ಮೇಲೆ ಸ್ಟಾಪ್ ಆಯ್ತು, ಮುಂದಕ್ಕೆ ಹೋಗ್ಲಿಲ್ಲ ಸಿನಿಮಾ ಅದು. ಮತ್ತೆ ಆ ಟೈಮ್ನಾಗೆ ಅಷ್ಟೊತ್ತಿಗೆ ಆಲ್ರೆಡಿ ನಾವು ಪ್ಲಾನ್ ಮಾಡಕ್ ಶುರು ಮಾಡಿದ್ವಿ ಸಿನಿಮಾ ಗುಲ್ಟುನ. ಸೊ ಅದು ನಮ್ಮ ಹಣೆ ಬರದಾಗಿತ್ತು, ಇಬ್ಬರದು ಸಿನಿಮಾ ಫಸ್ಟ್ ಮೊದಲಾಗಬೇಕು ಅಂತ ಇತ್ತು. ಹಿಂಗಾಗಿ ಆಯ್ತು. ಅಕಸ್ಮಾತ್ ಆಗಿರ್ಲಿಲ್ಲಪ್ಪ ಅಂತಂದ್ರೆ ಅಗೇನ್ ನಾವು ಮತ್ತೆ ಕೆಲಸ ಮಾಡ್ತಾ ಇದ್ವಿ. ನಾವೇ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಇದರ್
ಎರಡನೇ ಸಿನಿಮಾ ಆಗಿರೋದು, ಅಥವಾ ಅವಂದು ಎರಡನೇ ಸಿನಿಮಾ ನಾನ್ ಮಾಡಿರ್ತಿದ್ದೆ, ಅಥವಾ ನಂದು ಎರಡನೇ ಸಿನಿಮಾ ಅವ್ರು ಮಾಡ್ತಿದ್ರು. ಒಟ್ಟು ಸಿನಿಮಾ ಬಿಟ್ಟು ಕದ್ಲಲ್ಲ ಇದು. ಇಲ್ಲ. ಇದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಹೀರೋ ಆಗಿ ಲಾಂಚ್ ಆಗಿ ಹೀರೋ ಆಗಿನೇ ಮುಂದುವರಿಬೇಕು ಜರ್ನಿ ಅಂತ ಹೇಳಿ ಆಸೆ ಪಡೋರ್ ಸಂಖ್ಯೆಗಳ ಜಾಸ್ತಿ ಇರೋಂತ ಟೈಮಲ್ಲಿ ನೀವು ವಿಲ್ಲನ್ ಆಗ್ಲಿಕ್ಕೂ ಕೂಡ ರೆಡಿ ಆಗ್ಬಿಡ್ತೀರಾ. ಸೊ ವಿಲ್ಲನ್ ಆಗಿ ಕೂಡ ನೀವು ಅಬ್ಬರಿಸ್ತೀರಿ. ಹೊಯ್ಸಳದಲ್ಲಿ ಡಾಲಿ ಧನಂಜಯ ಅವರ ಎದುರು ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ ಹೇಗೆ? ಅದೊಂದು ದೊಡ್ಡ ಆಪರ್ಚುನಿಟಿ ಅಂತಾನೆ ಅನ್ನಿಸ್ತಲ್ವಾ ಆ ಟೈಮಲ್ಲಿ? ಹೌದು. ಆಕ್ಚುಲಿ ಒಳ್ಳೆ ಪ್ರೊಡಕ್ಷನ್, ನನ್ನ ಪ್ರೀತಿಯ ಗೆಳೆಯನೊಟ್ಟಿಗೆ ಕೆಲಸ ಮಾಡುವಂಥ ಅವಕಾಶ, ಆಮೇಲೆ ಗೆಳೆಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ಭುತವಾದಂಥ ಕಲಾವಿದನೊಟ್ಟಿಗೆ ಕೆಲಸ ಮಾಡುವಂಥ ಅವಕಾಶ, ನಟರಾಕ್ಷಸ ಅಂತ ಕರೀತೀವಿ, ಅವನ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ಅಗೇನ್ ಫಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಹಿಮ್. ಬಿಕಾಸ್ ಅದಕ್ಕೂ ಮೊದಲ ಹೆಡ್ಡು ಬುಷ್ ಅಂತ ಒಂದು ಸಿನಿಮಾ ಬರತ್ತಿತ್ತು. ಆ ಸಿನಿಮಾ ಟೈಮ್ನಾಗ ನಾನು ಕ್ಷೇತ್ರಪತಿ ಅಂತ ಸಿನಿಮಾ ಮಾಡತ್ತಿದ್ದೆ. ಸೊ ಈತ ಕಾಲ್ ಮಾಡಿ ಹಿಂಗೈತಿ ಒಂದು ಕ್ಯಾರೆಕ್ಟ್ರು ಚಲೋ ಐತಿ, ನನಗೆ ಹೆಡ್ಡು ಬುಷ್ ಒಳಗೆ ನೀನು ಬಂದ್ರೆ ಚಲೋ ಆಗುತ್ತೆ ಮಾಡ್ತೀಯಾ ಅಂತಂದ. ಬಟ್ ನಾ ಆಲ್ರೆಡಿ ಶೂಟಿಂಗ್ ಇದ್ದಿದ್ರಿಂದ ಆ ಕಡೆ ಬರೋಕ್ಕಾಗಲಿಲ್ಲ. ಅದಾದ್ಮೇಲೆ ಮತ್ತೆ ವಾಪಸ್ ಭೇಟಿಯಾಗಿ ಆಮೇಲೆ ಒಂದ್ಸರಿ ಮಾತಾಡ್ಬೇಕಾದ್ರೆ ಭೇಟಿಯಾಗಿದ್ದು ಒಂದು ವಾರದಾಗೇನೆ ಅನ್ಸುತ್ತೆ. ಮತ್ತೆ ವಾಪಸ್ ಕಾಲ್ ಮಾಡಿದಾಗ ಇನ್ನೊಂದು ಐತಿಲಿ ನಾನು ಸಿನಿಮಾ ಮಾಡತ್ತೀನಿ, ಮಸ್ತ್ ಇದ್ ಕ್ಯಾರೆಕ್ಟರ್, ನೀವು ಒಂದ್ಸರಿ ಕೇಳು ಒಂದ್ಸರಿ ಅಂತಂದ. ಆ ಟೈಮ್ನಾಗ ಅಲ್ಲೊಂದು ಡಿಸ್ಕಷನ್ ಆಗಿತ್ತು. ವಿಜಯ್ ಅವರು ಡೈರೆಕ್ಟರು ಮತ್ತೆ ಕಾರ್ತಿಕ್ ಅವರು ಎಲ್ಲರೂ ಹೌದು ಚೆನ್ನಾಗಿರುತ್ತೆ ಇವ್ರು ಬಂದ್ರೆ ಅಂತ ಅಂದ್ಬಿಟ್ಟು ಅವ್ರಿಗೂ ಇತ್ತು. ಆ್ಯಂಡ್ ನನಗೂ ಕೂಡ ಹೊಸದಲ್ಲ. ಆಮೇಲೆ ಆ್ಯಕ್ಟರ್ಗೆ ಅದು ವಿಲನ್ ಆದರೂ ಹೀರೋ ಆದ್ರೂ ಅದೊಂದು ಪಾತ್ರ ಅಷ್ಟೇ. ಅದು ನೀವು ಅದನ್ನ ಪೋಷಕ ಪಾತ್ರ ಮಾಡ್ತಿರೋ ಅಥವಾ ವಿಲನ್ ಮಾಡ್ತಿರೋ ಏನೇ ಮಾಡಿದ್ರು ಅದೊಂದು ಪಾತ್ರ ಅಲ್ವಾ. ತಯಾರಿ ನಮ್ದು ಸೇಮೇ ಇರ್ತೈತಿ, ಡೆಡಿಕೇಶನ್ ಸೇಮೇ ಇರ್ತೈತಿ. ಜಸ್ಟ್ ದಟ್ ಅದು ಪೋರ್ಟ್ರೇಲ್ ಬೇರೆ ತರ ಅನ್ಸುತ್ತೆ, ನೋಡುಗರಿಗೆ ಬೇರೆ ತರ ಅನ್ಸುತ್ತೆ. ಸೊ ಇಟ್ ವಾಸ್ ಎಕ್ಸೈಟಿಂಗ್. ಆ್ಯಂಡ್ ಅವರು ಮುಂಚೆನೇ ಪ್ರಾಮಿಸ್ ಮಾಡಿದ್ರು, ಇದು ನಿಮಗೆ ಚಲೋ ಅವಕಾಶ ಆಗಿರುತ್ತೆ, ಇದು ನಿಜವಾಗ್ಲೂ ಚೆನ್ನಾಗಿ ಆಗತ್ತೆ, ಒಳ್ಳೆ ಹೆಸರು ತಂದು ಕೊಡ್ತೈತೆ ಅಂತ. ಸೊ ಹಂಗೆ ಆಯ್ತು. ಈ ಮಧ್ಯೆ ಮತ್ತೆ ವಾಪಸ್ ಬಾಗಲಕೋಟೆ ಕಡೆ ನಾವೇನಾದ್ರೂ ಹೊರಟ್ರೆ, ಇಷ್ಟೆಲ್ಲ ಮಗ ಏನೋ ಮಾಡ್ತಾ ಇದ್ದಾನೆ, ತೆರೆ ಮೇಲೆ ಮಗನನ್ನ ನೋಡಿದಂತ ಖುಷಿ ಇರ್ಬೋದು, ನಿಮ್ಮ ಫ್ಯಾಮಿಲಿ ಅದನ್ನ ಹೇಗೆ ಸ್ವೀಕಾರ ಮಾಡಿದ್ರು? ಫಸ್ಟ್ ಭಯ ಅವ್ರಿಗೆ, ಏನಾಗ್ಬಿಡ್ತಾನೆ ಇವನು ಅಂತಂತ. ಏನ ಸಾಲಿ ಬಿಟ್ಟು ಚಲೋತ್ನಾಗ ಓದ್ತಿದ್ದ, ನಾವೆಲ್ಲ ಚಲೋತ್ನಾಗ ಓದ್ತಿದ್ವಿ ಸ್ಕೂಲ್ ಟೈಮಲ್ಲಿ. ಎಲ್ಲಾನು ರ್ಯಾಂಕ್ ಸ್ಟೂಡೆಂಟ್ಸ್ ಲಿಸ್ಟ್ ಅಲ್ಲಿ ಇದ್ದವ್ರು ನಾವು. ಫಸ್ಟ್ ಬೆಂಚ್ ಸ್ಟೂಡೆಂಟ್ ಇಲ್ಲ, ಕುಂದ್ರದ ಲಾಸ್ಟ್ ಬೆಂಚ್ ಇತ್ತು, ಬಟ್ ಮಾರ್ಕ್ಸ್ ಫಸ್ಟ್ ಬೆಂಚ್. ಸೂಪರ್ ಆಗಿದ್ರೆ ಇದೊಂದ್ ರೀತಿ ಮಾದರಿ. ಹೌದೌದು, ಇದು ನಾವು ಲಾಸ್ಟ್ ಬೆಂಚೇ ಕೂರ್ತಿದ್ದು. ಬಟ್ ಅದೇನೋ ಓದೋದು ಸ್ವಲ್ಪ ಜಲ್ದಿನ ತಲೆಗೆ ಹತ್ತಿತ್ತು, ಹಿಂಗಾಗಿ ಆಮೇಲೆ ನಾವು ಶ್ರಮ ಪಟ್ಟು ಓದ್ತಿದ್ವಿ, ಹಿಂಗಾಗಿ ಚಲೋ ಮಾರ್ಕ್ಸು ಬರ್ತಿತ್ತು. ಅವ್ರಿಗೆ ಈಗ ಹಂಗಿದ್ದಾಗ ಅವ್ರಿಗೊಂದು ಖುಷಿ ಇರ್ತಿತ್ತಲ್ಲ, ನನ್ನ ಮಗ ಚಲೋ ಓದ್ತಾನ, ಓಕೆ ನೆಕ್ಸ್ಟ್ ಸೈನ್ಸ್ ಹಚ್ಚ್ರಿ, ಓಕೆ ಸೈನ್ಸ್ ಹಚ್ಚಿದ್ರು. ಸೈನ್ಸ್ ಹಚ್ಚಿದ್ಗಳೇ ನನ್ಗೆ ಆಕ್ಚುಲಿ ತಲೆಗೆ ಆರ್ಟ್ಸ್ ಮಾಡಬೇಕು, ಆರ್ಟ್ಸ್ ಮಾಡಿ ನಾನು PSI ಆಗ್ಬೇಕು, ಇಲ್ಲಾಂದ್ರೆ ಮಿಲಿಟ್ರಿಗೆ ಹೋಗ್ಬೇಕು, ಹಂಗಿತ್ತು ಆ ಟೈಮ್ನಾಗ. ಅಂದ್ರೆ ವೃತ್ತಿ ಅಂತ ಕನ್ಸಿಡರ್ ಮಾಡಿದಾಗ ನಾ ಹೇಳಿದ್ನಲ್ಲ, PUC ಟೈಮಿಗೆ ಆಲ್ಮೋಸ್ಟ್ ಈ ಕಡೆ ಹೊಳ್ಳಕ್ ಶುರು ಮಾಡಿದ್ವಿ ನಾವು. ಪ್ರವೃತ್ತಿ ಈ ಕಡೆ ಶುರು ಆಗೋಯ್ತು ಇಂಟ್ರೆಸ್ಟ್. ಅವ್ರಿಗೆ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ, ಸರಿ ಆಯ್ತು ಹಿಂಗ್ ಸೈನ್ಸ್ ಮಾಡ್ರಲ್ಲ, ನೆಕ್ಸ್ಟ್ ಏನ್ ಮಾಡೋದು, ಇಂಜಿನಿಯರಿಂಗ್ ಮಾಡೋದು. ಸೊ ಅದಕ್ಕೆ ಬೆಂಗಳೂರಿಗೆ ಬಂದ್ಬಿಡೋಣ ಅಂತ ಅನ್ಕೊಂಡು ಹಂಗ್ ಬಂದಿದ್ದಲ್ಲ. ಅವ್ರಿಗೆ ಇಷ್ಟೆಲ್ಲ ಗೊತ್ತಿರ್ಲಿಲ್ಲ, ಇವ್ ಒಳಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಒಂದ್ ನೆಪ ಇಟ್ಕೊಂಡಿದ್ದಾನೆ. ನಮ್ಮವ್ವ ಒಂದು ತಿಂಗಳು ಮಾತಾಡಿರ್ಲಿಲ್ಲ ನನ್ನ ಜೊತೆಗೆ, ಹತ್ರ ಮೋರ್ ದೆನ್ 20 days, 1 month ಮಾತಾಡಿರ್ಲಿಲ್ಲ. ನಾನು ಕಾಲೇಜ್ ಬಿಟ್ಟಿನಿ ಅಂತ ಗೊತ್ತಾದ್ಮೇಲೆ ಅವ್ರು ಎದಿನ ಹೊಡ್ಕೊಂಡ್ಬಿಟ್ಟಿದ್ರು. ಹೆಂಗೆ ಅದು ಹಳ್ಳಿ ಬೇರೆ ಅಲ್ಲ, ಎಲ್ಲಾರ್ಗು ಹೇಳ್ಕೊಂಡು ಅದೊಂಥರ ಪ್ರೌಡ್ ಫೀಲಿಂಗ್. ಅವಾಗ ವೇ ಬ್ಯಾಕ್ ಇನ್ 2007 ಒಂದು ಪ್ರೌಡ್ ಫೀಲಿಂಗ್ ಅವ್ರಿಗೆ, ಒಂದು ಈ ಹಳ್ಳಿಯಿಂದ ಒಬ್ಬ ಇಂಜಿನಿಯರಿಂಗ್ ಮಾಡ್ತಾನೆ ಅಂತ. ಯಾಕಂದ್ರೆ ಇದ್ದವರೇ ಒಂದು 7-8 ಜನ 4-5 ಜನ ಹುಡುಗರು ಆ ಬ್ಯಾಚಿಗೆ ಕನ್ಸಿಡರ್ ಮಾಡಿದ್ರೆ ನಮ್ ಬ್ಯಾಚಲ್ಲಿ 3 ಜನ, ಇಡೀ ಊರಿಗೆ ಒಂದು 3 ಜನ ಇಂಜಿನಿಯರಿಂಗ್ ಹೋಗಿದ್ದು. ನಮ್ ನಂತರ ಸುಮಾರು ಜನ, ಈಗ ಎಲ್ಲರೂ ಇಂಜಿನಿಯರ್ಸ್ ಇವಾಗ. ಅದೊಂಥರ ಇತ್ತಲ್ಲ, ಅದು ಅವ್ರಿಗೆ ಭಾಳ ಬೇಜಾರಾಗ್ಬಿಡ್ತು. ಬಟ್ ಈಗ ಭಾಳ ಖುಷಿ ಆಗ್ಯಾರ ಅವರು. ಈಗ ಅಕಸ್ಮಾತ್ ಈಗ ನಾವು ಮಾತಾಡತ್ತೀವಲ್ಲ, ಇದನ್ನ ಕೇಳಿದ್ಗಳೇನೋ ಒಂದು ಕಾಲ್ ಮಾಡ್ತಾರ, ಟಿವಿಯಾಗ ಬಂದಾಗ ಒಂದ್ಸರಿ ಕಾಲ್ ಮಾಡ್ತಾರೆ, ಮತ್ತೆ ಪಿಕ್ಚರ್ ಹಾಕ್ತಿರ್ತಾರಲ್ಲ ಟಿವಿಯಾಗ, ಅವಾಗ ಬಂದಾಗ ಕಾಲ್ ಮಾಡ್ತಾರೆ, ಪೇಪರ್ನಾಗ ಆರ್ಟಿಕಲ್ಸ್ ಬರ್ತಿರ್ತವೆ, ಅವಾಗೂ ಕಾಲ್ ಮಾಡ್ತಾರೆ. ಬಹುಶಃ ಅಮ್ಮ 1 month ಮಾತಾಡದೇ ಇರೋದೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ. ರಿವೆಂಜ್ ನಾನ್ ತೀರ್ಸ್ಕೊತಾ ಇದೀನಿ ನನ್ನ ಇವಾಗ. ಬೇಜಾರು ಮಾಡ್ಕೊಂಡಲ್ಲ, ಇವಾಗ ನೋಡು ಖುಷಿ ಪಡು, ಇವಾಗ ನಾನು ಖುಷಿ ಪಡು ಇವಾಗ. ಸ್ವೀಟ್ ರಿವೆಂಜ್. ಕರೆಕ್ಟ್. ಯಾವ ನಟನನ್ನ ನೀವು ಚಿಕ್ಕಂದಿನಿಂದ ತುಂಬಾ ಇಷ್ಟಪಡ್ತಿದ್ದು, ಅಥವಾ ಏನಾದ್ರೂ ಸ್ಫೂರ್ತಿಯಾಗಿ ಯಾರನ್ನಾದ್ರೂ ಸ್ವೀಕಾರ ಮಾಡಿದ್ಯಾ? ಆಕ್ಚುಲಿ ಇದು ಸ್ಟ್ರೇಂಜ್ ಅನ್ಸ್ಬೋದು ನಿಮ್ಗೆ.
ಅವ್ರ ಹೆಸರು ಗೊತ್ತಿಲ್ದಿರೋ ಟೈಮಲ್ಲಿ ಸ್ಫೂರ್ತಿ ಪಡ್ಕೊಂಡ ನಾನು. ಯಾರು ಅನ್ನೋದೇ ನಿಮ್ಗೆ ಹೆಸರು ಡಾಕ್ಟರ್ ರಾಜ್ಕುಮಾರ್. ಓಹ್ ಸೂಪರ್. ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ ಹೆಸರು. ನಮ್ಮ ಅಜ್ಜಾರು ಅಜ್ಜಿಯರು ಅವಾಗ ಬೆಳಗಿಂದ ಸಂಜೆ ಮಠ ಹಿಂದಿ ಚಾನಲ್ಲು, ರಾತ್ರಿ ಆದ್ಮೇಲೆ ಕನ್ನಡ 9 ಗಂಟೆಗೆ ಸಿನಿಮಾ ಏನೋ ಹಾಕ್ತಿದ್ರು DD ಚಾನಲ್ನಾಗ. ನಾವಾಗಿನ್ನ ಭಾಳ ಸಣ್ಣರು, ಅವಾಗ ಏನೋ ಅಷ್ಟು ತಿಳುವಳಿಕೆ ಇಲ್ದಿರುವಂಥ ಸಮಯ. ಆ ಟೈಮ್ನಾಗ ಅವರು ಪಿಕ್ಚರ್ ನೋಡ್ಕೊಂತ ಮಲಗೋರು, ನಾನು ಅವ್ರ ಜೊತೆ ಪಿಕ್ಚರ್ ನೋಡ್ಕೊಂತ ಇರ್ತಿದ್ದೆ. ಬಟ್ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಗೊತ್ತಿರಲಿಲ್ಲ ಅಷ್ಟೇ. ನಾ ಹೇಳ್ತೀನಲ್ಲ, ಅದು ವೀರಕೇಸರಿ ಪಿಕ್ಚರು. ಮಾಸ್ಕ್ ಹಾಕೊಂಡು ಬಂದು ಮಾರು ವೇಷದಲ್ಲಿ ಬಂದು ಅರಮನೆ ಒಳಗೆ ಹಿಂಗೆ ಎಂಟ್ರಿ ಹೊಡೆದು ಆ ಫೈಟ್ ಗಿಟ್ ಎಲ್ಲ ಇರ್ತೈತೆ. ಸೊ ಅದು ಭಾರಿ ಒಂಥರ ಇಂಪ್ಯಾಕ್ಟ್. ಅದು ಈಗಲೂ ಕೂಡ ಅದು ಎಂಟೈರ್ ಸಿನಿಮಾಲಿ ನನಗೆ ಈಗ ಸಿನಿಮಾ ನೆನಪಿದೆ ಪೂರ್ತಿ, ಯಾಕಂದ್ರೆ ಅದಾದ್ಮೇಲೆ ನೋಡಿರ್ತೀವಲ್ಲ. ಬಟ್ ಫಸ್ಟ್ ಮೆಮೊರಿ ಅಂತ ನೆನಪಾಗೋದು ಅದೇ ಸೀನೆ. ಅದು ಬಿಟ್ರೆ ಸ್ವಾಭಿಮಾನದನಲ್ಲೇ ಹಾಡು, ಕುದುರೆ ಮ್ಯಾಗ ಅವ್ರು ಬರ್ತಿರ್ತಾರೆ, ಇದನ್ನ ಫಾಲೋ ಮಾಡ್ತಿರ್ತಾರೆ. ಅದು ಅಲ್ಲಿಂದ ಸುಮಾರು ಸಿನಿಮಾಗಳನ್ನ ಅಣ್ಣವ್ರ ಪಿಕ್ಚರ್ ನೋಡ್ಕೋತ ಬಂದ್ವಿ. ಅದಾದ್ಮೇಲೆ ಶಂಕರ್ನಾಗ್ ಸರ್, ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್, ಆಮೇಲೆ ತಗುದೀಪ್ ಶ್ರೀನಿವಾಸ್ ಅವರು, ವಜ್ರಮಣಿಯವರು. ಟೋಟಲ್ ಇಂಡಸ್ಟ್ರಿನೇ ನಿಮಗೆ ಸ್ಫೂರ್ತಿ ಕೊಟ್ಟಿದೆ. ನಮಗೆ ಟೋಟಲಿ ಕನ್ನಡ ಸಿನಿಮಾ ಇವತ್ತಿಗೂ ಕೂಡ ನನಗೆ ಯೋಚನೆ ಮಾಡಿದ್ರೆ, ಇವಾಗ ನಮ್ಗೆ ಇಂಗ್ಲಿಷ್ ಆಕ್ಟರ್ಸು ಗೊತ್ತು, ಪಕ್ಕದ ಇಂಡಸ್ಟ್ರಿ ಆಕ್ಟರ್ಸ್ಗಳು ಗೊತ್ತು, ಎಲ್ಲಾ ಭಾಷೆ ಪಿಕ್ಚರ್ಗಳನ್ನ ನೋಡ್ತೀವಿ. ಆದ್ರಿಂದ ಸುಮಾರು ಅದ್ಭುತವಾದಂಥ ಕಲಾವಿದರು ಕನ್ನಡದ ಆಚೆಗಡೆ ಇದ್ದಾರೆ ಅಂತ ಗೊತ್ತಿದ್ದಾಗ್ಲೂ ಕೂಡ ಕಾನ್ಶಿಯಸ್ಲಿ ಮತ್ತೆ ನಮಗೆ ಸ್ಫೂರ್ತಿ ಅಂತ ತುಂಬೋದು ನಮ್ಮ ಆಕ್ಟರ್ಗಳೇ. ಹೌದಲ್ವಾ? ಸೊ ಅದು ಹೇಳ್ತಾರಲ್ಲ, ನಾವು ಯಾವುದೇ ಭಾಷೆ ಮಾತಾಡಿದ್ರು ಕನಸು ಬೀಳೋದು ನಮ್ಮ ಮಾತೃಭಾಷೆಲೇ. ಸೊ ಅದೇ ರೀತಿ ನಾವು ಯಾವುದೇ ಸಿನಿಮಾ ನೋಡಿದ್ರು ಫಸ್ಟ್ ನಮ್ಮ ತಲೆಗೆ ಬರೋದು ನಮ್ಮ ಭಾಷೆ ಸಿನಿಮಾ ಕಲಾವಿದರು. ಈಗ್ಲೂ ನನ್ನ ಹಿರಿಯ ಕಲಾವಿದರು ಮತ್ತೆ ಈಗಿರುವಂತಹ ಕಲಾವಿದರು, ನಮ್ಮ ಸ್ಟಾರ್ಸ್ ಅಂತ ಏನ್ ಕರಿತೀವಿ ಅಥವಾ ಆಕ್ಟರ್ಸ್ಗಳಂತ ಏನ್ ಕರಿತೀವಿ, ಪೋಷಕ ನಟರಾಗಿರ್ಬೋದು. ನಂಗೆ ಲೋಕೇಶ್ ಅವ್ರು ಬಹಳ ಇಷ್ಟ. ಲೋಕೇಶ್ ಅವರು ನೀವು ತಗೊಂಡ್ರೆ ಈಸ್ ಅ ವೆರಿ ಪೆಕ್ಯುಲಿಯರ್ ಆಕ್ಟರ್, ಬಹಳ ವೈವಿಧ್ಯಮಯವಾದಂಥ ಒಬ್ರು ಕಲಾವಿದರು. ಆಮೇಲೆ ಅಶ್ವಥ್ ಸರ್ ಎಂತ ಅದ್ಭುತವಾದಂಥ ಕಲಾವಿದರು. ನೋಡಿದ್ರೆ ನಾವೇ ಮೈ ಮರೆತು ಅವ್ರ ಎಮೋಷನ್ಸ್ನ ನಮ್ಮ ಎಮೋಷನ್ ಅನ್ಕೊಂಡ್ಬಿಡ್ತೀವಿ, ಅಂತ ಅದ್ಭುತವಾದ ಕಲಾವಿದರು. ಬಾಲಕೃಷ್ಣ ಅವರು, ಸುಂದರ್ ಕೃಷ್ಣ ಅರಸ್ ಅವರು, ಇಷ್ಟು ಅಮೇಜಿಂಗ್ ಆಕ್ಟರ್ಸ್ಗಳು. ಪ್ರತಿಯೊಬ್ಬರನ್ನು ನೋಡಿ ನೀವು, ಸುಧೀರ್ ಅವರು, ಪ್ರಭಾಕರ್ ಅವರು, ಅಯ್ಯೋ ಅದು ಸಿಕ್ಕಾಬಡೆ ಇದೆ. ಹಂಗ್ ನೋಡಿದ್ರೆ ಇವಾಗ್ಲೇನೆ ಸ್ವಲ್ಪ ನಂಬರ್ಸ್ ಕಮ್ಮಿ. ಅಂಡ್ ಹೀರೋಗಳಂತ ಬಂದಾಗ ಈಗಲೂ ಕೂಡ ತುಂಬಾ ಕ್ಲೋಸ್ ಆಗಿ ಜರ್ನಿ ಅಬ್ಸರ್ವ್ ಮಾಡಿರೋದ್ರಿಂದ ಧನುವಿಂದ ಹಿಡಿದು ಸುದೀಪ್ ಅವರಾಗ್ಲಿ, ಶಿವಣ್ಣ ಅವರಾಗ್ಲಿ, ದರ್ಶನ್ ಸರ್ ಆಗ್ಲಿ, ಯಶ್ ಅವರಾಗ್ಲಿ, ವಿಜಯ್ ಸರ್ ಆಗ್ಲಿ, ಗಣೇಶ್ ಸರ್ ಆಗ್ಲಿ, ನನ್ನ ಇಂಡಸ್ಟ್ರಿಯ ಎಲ್ಲಾ ಕಲಾವಿದರು ಒಂದಲ್ಲ ಒಂದು ರೀತಿಯಿಂದ ನನಗೆ ಸ್ಫೂರ್ತಿಯನ್ನ ಕೊಟ್ಟವ್ರೇನೆ. ಎಸ್ಪೆಷಲಿ ದುನಿಯಾ ವಿಜಯ್ ಸರ್ ಮತ್ತೆ ಗಣೇಶ್ ಸರ್. ಯಾಕಂತ ಹೇಳ್ತೀನಿ, 2007 ನಾನು ಬೆಂಗಳೂರಿಗೆ ಬಂದಿದ್ದಲ್ಲ, ನಮಗೆ 2 ದೊಡ್ಡ ಇನ್ಸ್ಪೈರಿಂಗ್ ಆಗಿ ಕೂರುವಂತ 2 ಸಿನಿಮಾಗಳು ಮುಂಗಾರು ಮಳೆ ಮತ್ತೆ ದುನಿಯಾ. 2006 ಬಂದಿದ್ದ ಸಿನಿಮಾಗಳು. ನಾನು ಐ ಥಿಂಕ್ ದುನಿಯಾನ ನಮ್ಮ ಇಳ್ಕಲ್ನಾಗ ನೋಡ್ತೀನಿ, ಮುಂಗಾರು ಮಳೆನ ಹುಬ್ಳಿ ಒಳಗೆ ನೋಡ್ತೀನಿ ನಾನು. ಆ 2 ಸಿನಿಮಾಗಳದ್ದು ಇಂಪ್ಯಾಕ್ಟ್ ಎಷ್ಟು ಚಲೋ ಇತ್ತು ಅಂತಂದ್ರೆ, ಒಬ್ರು ಸ್ಮಾಲ್ ಸ್ಕ್ರೀನ್ ಇಂದ ಆಂಕರ್ ಆಗಿ ಬಂದವರು. ಸೊ ನಾನು ಆಂಕರಿಂಗ್ ಹೋಗ್ತೀನಿ ಫಸ್ಟ್. ಏನಕ್ಕೆ ಅಂದ್ರೆ ಆಂಕರ್ ಆದ್ರೆ ಜನಕ್ಕೆ ಪರಿಚಯ ಆಗ್ತೀವಿ, ಹೀರೋ ಮಾಡ್ತಾರೆ ನಮ್ಮನ್ನ ಅಂತ. ದುನಿಯಾ ವಿಜಯ್ ಸರ್ನ ನೋಡಿದಾಗೆಲ್ಲ ತುಂಬಾ ಕನ್ವೆನ್ಷನಲ್ ಆಗಿ ಒಬ್ರು ಹೀರೋ ಅಂದ್ರೆ ಹಿಂಗಿರ್ಬೇಕು ಅಂತ ಅನ್ಕೊಂಡಿರುವಂತ ಇದನ್ನ ಬ್ರೇಕ್ ಮಾಡಿದಂತ ಒಬ್ರು ನಟರು. ಅವ್ರ ಜರ್ನಿ ಕೇಳ್ಕೊತೀವಿ. ಅಂದ್ರೆ ಇವ್ರೊಬ್ರು ಫೈಟರ್ ಆಗಿದ್ರು, ಚಿಕ್ಕ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಆಮೇಲೆ ಹೀರೋ ಆದ್ರು ಅಂತ. ಸೊ ಅವು 2 ಭಾಳ ಕಾನ್ಫಿಡೆನ್ಸ್ ಕೊಡುತ್ತೆ. ಇಲ್ಲ ನೀವು ಅಂದ್ರೆ ಕನ್ನಡಕ್ಕೆ ನಮ್ಮ ಮುಖ ನೋಡ್ಕೊಂಡಾಗ, ನಮಗೆ ನಮ್ಮ ಕನಸುಗಳನ್ನ ಯೋಚನೆ ಮಾಡ್ಕೊಂಡಾಗ, ಇಲ್ಲ ಆಗ್ಬೋದು. ಸೊ ಅವ್ರ ಜರ್ನಿನೂ ಏನೂ ಇಲ್ಲದೆ ಅಲ್ಲಿಗೆ ಬಂದಿದ್ದಾರೆ ಅವರು. ನಾವು ಆಗ್ಬೋದು ಅಂತ ಮತ್ತೆ ಕನಸುಗಳಿಗೆ ಒಂದು ಪುಷ್ಟಿ ಕೊಡ್ತೈತೆ ಅದು. ಎಷ್ಟು ಚೆನ್ನಾಗಿ ಒಬ್ಬೊಬ್ಬರ ಜೀವನದ ಕಥೆನೂ ಕೂಡ ನೀವು ನಿಮಗೆ ಸ್ಫೂರ್ತಿಯಾಗಿ ತಗೊಂಡ್ರಿ ಅನ್ನೋದು ಗೊತ್ತಾಗತ್ತೆ. ಸೊ ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸ್ತೀರಾ ಪ್ರತಿಯೊಂದು ವಿಚಾರನ ಅನ್ನುವಂಥದ್ದು. ಆಬ್ವಿಯಸ್ಲಿ ನಂಗೆ ನಾನು ಹೇಳಿದ್ನಲ್ಲ, ಅಂದರೆ ಅವಾಗಿಂದ ಇಂಡಸ್ಟ್ರಿ ಹಿರಿಕರಿಂದ ಹೇಳ್ಕೊಂಡು ಇಲ್ಲಿ ತನಕನೂ ಕೂಡ, ಇನ್ಕ್ಲೂಡಿಂಗ್ ನನ್ನ ಲೇಯರಲ್ಲಿರುವಂಥ ಆ್ಯಕ್ಟರ್ಸ್ಗಳು ಕೂಡ, ಅವರು ಕೆಲವೊಬ್ರು ಕಲೀಗ್ಸ್ ಅಂತ ಕರಿಬೋದು, ಕೆಲವೊಬ್ರನ್ನ ಪ್ರೊಫೆಷನಲ್ ಸಂಬಂಧ, ಕೆಲವೊಬ್ರು ಸ್ನೇಹಿತರು ಅಂತ ಕರಿಬೋದು. ಅವರು ಕೂಡ ಇನ್ಸ್ಪೈರ್ ಮಾಡ್ತಾರಲ್ಲ. ಏನೋ ನನಗೆ ಗೊತ್ತಿಲ್ಲದಿರೋದು ಅವರಲ್ಲಿ ಕಾಣಿಸಿದಾಗ ಅದನ್ನ ನಾನು ಕಲಿಬೇಕು ಅಂತ ಅನ್ಸುತ್ತೆ. ನನಗಿಂತ ಬೆಟರ್ ಆಗಿ ಯಾವುದೋ ಒಂದು ಏರಿಯಾದಲ್ಲಿ ಅವರು ಬಹಳ ಚಂದ ಅಭಿನಯಿಸ್ತಾ ಇದ್ರು ಅಂತಂದ್ರೆ ಅಪ್ರಿಷಿಯೇಟ್ ಮಾಡಬೇಕು ಅನ್ಸುತ್ತೆ. ನಾವು ಈ ತರ ಒಂದು ಮಾಡಬೇಕು ಅಂತ ಅನ್ಸುತ್ತೆ.
ಸೊ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಯ ಎಲ್ಲ ನಟರ ಜೊತೆ ನಿಮ್ಮನ್ನ ನೀವು ಹೊಂದಿಸಿ ಬರಿತಾ ಹೋದ್ರಿ ಅಲ್ವೇ? ಸೊ ಹೇಗೆ ಹೊಂದಿಸಿ ಬರದ್ರಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಹಾಡು ನಿಮಗಾಗಿ ಕಾಯ್ತಾ ಇದೆ. ಹಾಡಿನ ನಂತರ ನಮ್ಮ ಹೊಂದಿಸಿ ಬರೆಯುವ ಮಾತುಕತೆ ಮುಂದುವರಿಯುತ್ತೆ. ನೀವು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು 101.3. ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 ಸಿನಿದನಿ ಕಾರ್ಯಕ್ರಮ. ನಮ್ಮ ಜೊತೆ ಆಗಿದ್ದಾರೆ ನಟ ನವೀನ್ ಶಂಕರ್ ಅವರು. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. ಹೊಂದಿಸಿ ಬರೆಯರಿ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಒಂದ್ ರೀತಿ ನಮ್ಮ ಮಾತುಕತೆಯೇ ಅಪೂರ್ಣ ಅಂತ ನನಗನ್ಸುತ್ತೆ. ಯಾಕಂದ್ರೆ ಪರ್ಸನಲಿ ನನಗೂ ಕೂಡ ಬಹಳ ಇಷ್ಟವಾದಂತ ಪಾತ್ರ ನಿಮ್ದು. ಅದರಲ್ಲಿ ಸಿನಿಮಾ ಟೋಟಲಿ ಒಂದ್ ರೀತಿ ಕಾಡುತ್ತೆ. ಹೊಂದಿಸಿ ಬರೆಯಿರಿ ಅನ್ನುವಂತಹ ಸಿನಿಮಾದಲ್ಲಿ ನವೀನ್ ಅವರು ತೆರೆ ಮೇಲೆ ಕಾಣಿಸ್ಕೊಳ್ಳುವಂತ ಸಮಯ ಇರ್ಬೋದು, ಮಾತಿರ್ಬೋದು, ಎರಡೂ ಬಹಳ ಕಡಿಮೆನೆ. ಆದ್ರೂ ಕೂಡ ಒಂದ್ ರೀತಿ ಇಡೀ ಸಿನಿಮಾದಲ್ಲಿ ನೀವು ನುಂಗ್ ಹಾಕಿದ್ರಿ ಅಂತ ಹೇಳ್ತಾರಲ್ಲ, ಹಾಗೆ ನುಂಗಿದ್ರಿ ನೀವು ಪ್ರೇಕ್ಷಕರನ್ನ. ಸೊ ಆ ಒಂದು ಕಥೆ ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ಸೊ ಎಲ್ಲ ಒಂದ್ ಕಡೆ ನಂದು ಸ್ಕ್ರೀನ್ ಅಪಿಯರೆನ್ಸ್ ಕಡಿಮೆ ಇದೆ, ಟೈಮ್ ಕಡಿಮೆ ಇದೆ, ಮಾತು ಕಡಿಮೆ ಇದೆ ಅಂತ ಹೇಳಿ ಏನಾದ್ರೂ ನೀವು ಯೋಚನೆ ಮಾಡಿದ್ದುಂಟಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ? ಇಲ್ಲ, ಅಂದ್ರೆ ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರನೂ ಕೂಡ ಅಂದ್ರೆ ಅಕಸ್ಮಾತ್ ನನಗೇನಾದ್ರು ಆ ಪಾತ್ರಗಳಲ್ಲಿ ಬೇರೆ ಯಾವುದೇ ಪಾತ್ರಕ್ಕೆ ಅಪ್ರೋಚ್ ಮಾಡಿದ್ರು ನಾನು ಓಕೆ ಹೇಳಿರ್ತಿದ್ದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂತ ಪಾತ್ರಗಳಿರುವಂತ ಸಿನಿಮಾ ಅದು. ವಿ ರೇರ್ಲಿ ಸಿ ಸಚ್ ಸಬ್ಜೆಕ್ಟ್ಸ್. ಅಂದ್ರೆ ಎಲ್ಲಾ ಪಾತ್ರಗಳಿಗೂ ಅಷ್ಟೇ ಈಕ್ವಲ್ ಆಗಿರುವಂತ ಇದು ಸಾಮ್ಯತೆ ಐತೆ ಅಂತ ಹೇಳತ್ತೀನಿ. ಧರಣಿ ಮಂಡಲದೊಳಗೂ ಕೂಡ 4 ಪಾತ್ರಗಳು ಬರ್ತವೆ. ಅದರಲ್ಲಿ ನನ್ನ ಪಾತ್ರ ಆದಿ, ಇನ್ನೊಂದು ಪಾತ್ರ ಶಿವು ಅಂತ ಬರುತ್ತೆ. ಅದನ್ನ ಹೇಳಿದ್ರು ಒಪ್ಕೊಂಡಿರ್ತಿದ್ದೆ ನಾನು. ಅಂದ್ರೆ ಒಂದು ಕತೆ ಅಂತ ಬಂದಾಗ ಅಕಸ್ಮಾತ್ ಪಾತ್ರ ಬಹಳ ಚಲೋ ಅನ್ಸದ್ ಅಂತ ಅನ್ಸ್ಬಿಟ್ರೆ ಅದು ಇಂಟ್ರೆಸ್ಟ್ ಕ್ರಿಯೇಟ್ ಆಗೋತದ. ಹಂಗೆ ಸೊ ಹೊಂದಿಸಿ ಬರೀರಿ ನನಗೆ ಬಂದಿದ್ದು ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಸಿನಿಮಾಟೋಗ್ರಾಫರ್ ಶಾಂತಿ ಸಾಗರ್ ಬಂದು ನಮ್ಮ ಗುಲ್ಟು ಸಿನಿಮಾಟೋಗ್ರಾಫರು. ಸೊ ಅವರು ಪಾತ್ರಕ್ಕೆ ಯಾರು ಹೋಲ್ತಾರೆ ಹೊಂದುತ್ತಾರೆ ಅಂತ ಹುಡುಕಾಡೋ ಟೈಮಲ್ಲಿ ಅವರು ಬೇರೆ 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 ಆಯ್ಕೆಗಳನ್ನೆಲ್ಲ ಇಟ್ಕೊಂಡು ಕೊನೆಗೆ ಯಾವುದೋ ಆಯ್ಕೆಗಳು ವರ್ಕ್ ಆಗದೆ ಇದ್ದಾಗ ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಬರ್ತಾರೆ. ಬಂದು ಹೇಳ್ತಾರೆ ಕತೆನ, ಇಷ್ಟ ಆಕೈತೆ, ಕೇಳಿದ ತಕ್ಷಣ ಒಪ್ಕೊಂಡಿರೋ ಕತೆ ಹೊಂದಿಸಿ ಬರೆಯಿರಿ. ಅಂದ್ರೆ ಮತ್ತೆ ಸೆಕೆಂಡ್ ಥಾಟ್ ಕೊಡದೆ, ಯೂಶಲಿ ಕೇಳಿದ್ಮೇಲೆ ಒಂದು ಸ್ವಲ್ಪ ಸಮಯ ತಗೋತೀವಲ್ಲ, ಹಂಗೆ ಸಮಯನೇ ತಗೊಳ್ದೆ ಕತೆ ಮುಗಿಸಿದ್ರು, ಒಂದು ಸ್ಮೈಲ್ ಮಾಡ್ಬಿಟ್ಟು ಹೆಂಗಿದೆ ಅಂತಂದ್ರು. ಬಿಟ್ಟುಕ್ಕ ಬ್ರೇಕ್, ಇಬ್ರು ಆಚೆ ಕಡೆ ಬಂದು ಒಂದು ಬ್ರೇಕ್ ತಗೊಂಡ್ವಿ. ನಾನು ಮಾಡ್ತೀನಿ ಇದನ್ನ ಅಂತ ಅಂದ್ಬಿಟ್ಟು ಒಪ್ಕೊಂಡು ಶುರು ಆಗಿದ್ದೇನೆ. ಅಲ್ಲಿ ಎರಡನೇ ಯೋಚನೆನೇ ಇರ್ಲಿಲ್ಲ ಅನ್ಸುತ್ತೆ, ಸೆಕೆಂಡ್ ಥಾಟ್ ಟಪ್ ಅಂತ ಒಪ್ಕೊಂಡೆ. ಸೊ ಎಲ್ಲ ಒಂದ್ ಕಡೆ ಹೊಂದಿಸಿ ಬರೆಯಿರಿ ಸಿನಿಮಾ ಬಂದ್ಮೇಲೆ ಇಂಡಸ್ಟ್ರಿ ನಿಮ್ಮನ್ನ ನೋಡೋ ಧಾಟಿ ಬದಲಾಯ್ತಾ? ನಿಮಗೆ ಯಾವ ಪಾತ್ರ ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡುವಂತದೆಲ್ಲ ಏನಾದ್ರು ಬಂತಾ? ಆ ಥರ ಅಂತೇನಿಲ್ಲ. ಅಂದ್ರೆ ಲಕ್ಕಿಲಿ ಹೆಂಗಪ್ಪ ಅಂದ್ರೆ ಈಗ ನಮಗೆ ಅವ್ರಿಗೆ ಗುಲ್ಟು ಅನ್ನುವಂಥ ರೆಫರೆನ್ಸು ಸಿಗುತ್ತಾ, ಹೊಂದಿಸಿ ಬರೀರನೋ ರೆಫರೆನ್ಸ್ ಸಿಗುತ್ತೆ. ಅದಾದ ಒಂದೇ ತಿಂಗಳ ಗ್ಯಾಪಲ್ಲಿ ಹೊಯ್ಸಳ ಸಿನಿಮಾ ರಿಲೀಸ್ ಆಗುತ್ತೆ, ಹೊಯ್ಸಳದ ಒಂದು ರೆಫರೆನ್ಸ್ ಸಿಗ್ತೈತೆ. ಸೊ ಅವ್ರಿಗೆ ರೆಫರೆನ್ಸ್ಗಳು ವೈವಿಧ್ಯಮಯವಾಗಿ ಇರೋದ್ರಿಂದ, ಅಂದ್ರೆ ನಾನು ಹೇಳ್ತಾ ಇರೋದು ಏನೋ 100 ಪಿಕ್ಚರ್ ಮಾಡಿದೀವಿ ಅಂತ ಹಂಗಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಮೊದಲುಗಳು ಇರ್ತಾವಲ್ಲ, ನಮ್ಮ ಇನಿಷಿಯಲ್ ಜರ್ನಿ ಇರ್ತೈತಲ್ಲ, ಅಲ್ಲಿ ಸಿಗುವಂತ ಪಾತ್ರಗಳು ರೆಫರೆನ್ಸ್ ಆಗಿ ಕೂತ್ಕೋತವೆ ನೆಕ್ಸ್ಟ್ ಬರುವಂತ ಕತೆಗಾರರಿಗೆ. ಸೊ ಆ ಥರ ಅಲ್ಲಿ ಒಳ್ಳೊಳ್ಳೆ ರೆಫರೆನ್ಸಸ್ ಇದ್ದಿದ್ರಿಂದ ಈಗ ಆ ಥರ ಕ್ಯಾರೆಕ್ಟರ್ ಬರ್ತಿತ್ತು, ಹೊಂದಿಸಿ ಬರೀರಿ ಥರನೂ ಬರ್ತಿತ್ತು. ಬಟ್ ಹೊಂದಿಸಿ ಬರೀರಿ ತುಂಬಾ ಜನ ನೋಡಿದ್ರು ಸಿನಿಮಾನ. ನಿಜ, ನಮ್ಮ ಗುಲ್ಟು ಎಷ್ಟು ನೋಡ್ಯಾರೋ ಅದಕ್ಕೂ ಡಬಲ್ ಟ್ರಿಪಲ್ ಸಂಖ್ಯೆಯ ಜನ ಹೊಂದಿಸಿ ಬರೆಯಿರಿ ಇಷ್ಟಪಟ್ರು ಕೂಡ, ನೋಡಿದಷ್ಟೇ ಅಲ್ಲ ಇಷ್ಟಪಟ್ರು ಕೂಡ. ಸೊ ಎಲ್ಲ ಒಂದ್ ಕಡೆ ಹೊಂದಿಸಿ ಬರೆಯಿರಿ ಮೂಲಕ ನೀವು ಜನಕ್ಕೆ ಇನ್ನೂ ಹತ್ರ ಆದ್ರಿ ಅಂತ ನನಗನ್ಸುತ್ತೆ. ಪಾತ್ರ ನಾನು ರವಿ ಬಸ್ರೂರ್ ಅವರ ಸ್ಟುಡಿಯೋಲ್ಲಿ, ಬೆಂಗಳೂರಿನ ಸ್ಟುಡಿಯೋಲ್ಲಿ ನಾನು ಮತ್ತೆ ನಮ್ಮ ಕ್ಷೇತ್ರಪತಿ ಡೈರೆಕ್ಟರ್ ಇಬ್ರು ಕ್ಷೇತ್ರಪತಿ ಸಿನಿಮಾದ್ದು ಏನೋ ಕಂಪೋಸಿಷನ್ ಬಗ್ಗೆನೋ ಅಥವಾ ಯಾವ್ದಾರದ್ದು ಡಿಸ್ಕಷನಿಗೆ ಕೂತಿರ್ತೀವಿ. ಆ ಟೈಮ್ನಾಗ ಹೊರಗೆ ಬರ್ತೀನಿ ನಾನು. ಹೊರಗೆ ಬಂದಾಗ ಇನ್ನೇನು ಮುಗೀತು ಕೆಲಸ, ಹೋಗ್ಬೇಕು ಅಂತ ಅನ್ಕೊಂಡು ಹೊರಗೆ ಬರೋ ಟೈಮ್ನಾಗ ಒಬ್ಬ ಫಾಸ್ಟಾಗಿ ಝೊಮ್ಯಾಟೊ ಓಡಿಸ್ಕೊಂಡು ಹೋಗ್ತಿರ್ತಾನೆ. ಸರ್ರ ಅಂತ ಬ್ರೇಕ್ ಹೊಡೆದು ಮತ್ತೆ ವಾಪಸ್ ಹಿಂಗೆ ಉಲ್ಟಾ ಬರ್ತಾನೆ. ಬಂದ್ಬಿಟ್ಟು ನಿಂತ್ಕೊಂಡು ಕೈ ಶಿವರ್ ಆಗ್ತಾ ಇರ್ತದೆ. ಬಂದು ಸರ್ ನಾನು ನಿಮ್ಗೆ ಹಗ್ ಮಾಡಲೆ ಅಂತ ಹಿಂಗೆ ಹಗ್ ಮಾಡಿ ಮಾತಾಡಿ, ಸರ್ ನನ್ನ ಆ್ಯಕ್ಚುಲಿ ಭಾಳ ಇಂಪ್ಯಾಕ್ಟ್ ಮಾಡ್ತು ನನಗೆ ಸಿನಿಮಾ ಹೊಂದಿಸಿ ಬರೀರಿ ಪಿಕ್ಚರ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಸರ್ ನನಗೆ. ನನಗೊಂಥರ ನನಗೇನಾದ್ರು ಮನಸ್ಸಿಗೆ ಬೇಜಾರಾತಪ್ಪ ಅಂದ್ರೆ ಅಥವಾ ನನಗೆ ಲೋ ಫೀಲ್ ಮಾಡಿದೆಪ್ಪ ಅಂದ್ರೆ ನಾನು ಮತ್ತೆ ವಾಪಸ್ ಆ ಪಿಕ್ಚರ್ ನೋಡ್ತೀನಿ ಅಂತ ಅಂದ್ಬಿಟ್ಟು. ಎಕ್ಸ್ಪೆಷಲಿ ಅದ್ರಲ್ಲಿ ನಿಮ್ಮ ಪಾತ್ರನೇ ನೋಡ್ತಾರೆ, ಅದು ತುಂಬಾ ಬೇಕಾಗಿದ್ದು. ಸೊ ಅದಾದ್ಮೇಲೆ ಥಿಯೇಟರ್ ವಿಸಿಟ್ ಆದಾಗ ಪ್ರತಿ ಸ್ಕ್ರೀನಲ್ಲೂ ಯಾರೋ ಒಬ್ರು ಕಣ್ಣು ಒದ್ದೆ ಮಾಡ್ಕೊಂಡು ಬಂದು ಥ್ಯಾಂಕ್ಸ್ ಫಾರ್ ದಿಸ್ ಫಿಲ್ಮ್ ಅಂತ ಹೇಳಿದವರು ಇದ್ದಾರೆ. ಸೊ ಹಂಗೆ ಅಷ್ಟು ಹತ್ರ ಆದಂತ ಸಿನಿಮಾ. ಬಹುಶಃ ಒಬ್ಬ ಕಲಾವಿದನಿಗೆ ಇದಕ್ಕಿಂತ ಹೆಚ್ಚು ಏನ್ ಬೇಕು ಅನ್ಸಲ್ಲ ಅಲ್ಲ? ಡೆಫಿನೆಟ್ಲಿ ಆ ಥರದ್ದು ಕಾಂಪ್ಲಿಮೆಂಟ್ಸ್ ಆಗಲಿ ಅಥವಾ ಬಂದು ಒಬ್ರು ಯಾರೋ ಮಾತಾಡಿಸಿದಾಗ ನಿಮಗೆ ನಾವು ನಮ್ಮ ಅಭಿನಯ ಆಗಲಿ ಅಥವಾ ಸಿನಿಮಾದ ಕಥೆ ಆಗಲಿ ಓವರಾಲ್ ಆಗಿ ಆ ಒಂದು ಸಿನಿಮಾದಿಂದ ಒಬ್ಬರಿಗೆ ಒಂದು ಒಳ್ಳೆ ಅನುಭವ ಸಿಕ್ತಲ್ಲ, ಆಮೇಲೆ ಒಂದಿಷ್ಟು ಕಡೆ ಒಳ್ಳೆ ಬದಲಾವಣೆಗಳಾಯ್ತಲ್ಲ, ಅದು ಭಾಳ 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 ಸ್ಯಾಟಿಸ್ಫೈಯಿಂಗ್ ಆದಂಥ ಮಾತು.
ಮತ್ತೆ ಅನುಭವ. ಖಂಡಿತ. ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರನ ಥಿಯೇಟರ್ ನಲ್ಲಿ ನೋಡಿದ್ದಕ್ಕಿಂತ ಹೆಚ್ಚಾಗಿ OTT ನಲ್ಲಿ ಜನ ಜಾಸ್ತಿ ನೋಡಿದ್ರು ಅನ್ನಿಸ್ತಾ? ಹೌದೌದು, ಯಾಕಂದ್ರೆ ಅವಾಗ ತಾನೇ ಲಾಕ್ಡೌನ್ ಲಿಫ್ಟ್ ಮಾಡಿ ಇನ್ನೂ ಯಾವ್ದು ಸಿನಿಮಾಗಳು ರಿಲೀಸ್ ಮಾಡ್ತಿರ್ಲಿಲ್ಲ. ಇದೇ ಬೈಕೇನೆ ಜನ ಬರ್ತಾ ಇಲ್ಲ ಅಂತ. ಬಟ್ ನಮಗೆ ರಿಲೀಸ್ ಮಾಡಲೇಬೇಕಿತ್ತು, ಯಾಕಂದ್ರೆ ಸಿನಿಮಾ ರೆಡಿ ಆಗಿತ್ತು. ಇಲ್ಲ ಮಾಡ್ಬಿಡೋಣ ತಗೊಳ್ರಿ, ಧೈರ್ಯ ಮಾಡೋಣ ಅಂತ ಟ್ರೈ ಮಾಡ್ದಂಥ ಟೈಮ್ ಅದು. ಆ ಟೈಮಲ್ಲಿ 2ನೇ ವಾರ 3ನೇ ವಾರಕ್ಕೆ ಕಾಲ ಇರ್ತೈತೆ. 3ನೇ ವಾರಕ್ಕೆ ಆಲ್ರೆಡಿ ಎಲ್ಲಾ ಕಡೆ ತೆಗ್ದ್ಬಿಡ್ತೀವಿ ಥಿಯೇಟರ್ ಇಂದ, ಬಿಕಾಸ್ ಜನಗಳು ಬರ್ತಿರಲ್ಲ ಅಂತ. ಬಟ್ ಎಲ್ಲಾ ಕ್ರಿಟಿಕ್ಸ್ಗೂ ಬಹಳ ಇಷ್ಟ ಆಕೈತಿ. ಅದಾದ್ಮೇಲೆ OTT ಬಂದ್ಮೇಲೆ ಜನ ನೋಡ್ತಾರ. ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಸಿಕ್ತು ನಿರ್ದೇಶಕರಿಗೆ. ಆಮೇಲೆ ನನಗೆ ಫಿಲ್ಮ್ ಫೇರ್ ಬೆಸ್ಟ್ ಆಕ್ಟರ್ ಸಿಗ್ತೈತಿ, ಅದು ಅಗೇನ್ ಧರಣಿ ಮಂಡಲ ಸಿನಿಮಾ ಇಂದಾನೆ ಒಳ್ಳೆ ಅಪ್ರಿಷಿಯೇಷನ್ ಸಿಗ್ತೈತಿ. ಸೊ ಹಂಗೆ ಸೊ ಎಲ್ಲ ಒಂದ್ ಕಡೆ ಹಾಗಿದ್ರೆ ಥಿಯೇಟರ್ ನಿಂದ ಜನಕ್ಕೆ ತಲುಪೋದಕ್ಕಿಂತ OTT ನಲ್ಲಿ ಜನಕ್ಕೆ ಇವತ್ತು ಜಾಸ್ತಿ ತಲುಪ್ತಾ ಇದೀವಿ ಅನ್ಸುತ್ತಲ್ವಾ? ಇಲ್ಲ, ಥಿಯೇಟರ್ ಅಲ್ಲಿ ತಲುಪುವಷ್ಟು ದೊಡ್ಡ ಒಂದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಗೊತ್ತಾ. ಅಂದ್ರೆ ಎಷ್ಟು ಜನಕ್ಕೆ ತಲುಪ್ತೆ ಅನ್ನೋದಕ್ಕಿಂತ ತಲುಪಿದಷ್ಟು ಜನಕ್ಕೆ ಸಿಗುವಂತ ಇಂಪ್ಯಾಕ್ಟ್ ಇರುತ್ತಲ್ಲ, ಅದು ನಿಮ್ಗೆ OTT ಅಲ್ಲ, ಹೋಮ್ ಥಿಯೇಟರ್ ಕೊಡಲ್ಲ ನಿಮ್ಗೆ. ಈಗ ನೀವು ದೊಡ್ಡ ಭಾಳ ರೊಕ್ಕ ಮಾಡ್ಕೊಂಡಿರಿ, ದೊಡ್ಡ ಶ್ರೀಮಂತರಿದೆ ಅಂತ ತಿಳ್ಕೊರಿ, ವರ್ಲ್ಡ್ಸ್ ಬೆಸ್ಟ್ ಮ್ಯೂಸಿಕ್ ಸಿಸ್ಟಮ್ ನ ನೀವು ತಂದು ಹಾಕ್ತೀರಿ, ವರ್ಲ್ಡ್ಸ್ ಬೆಸ್ಟ್ ಸ್ಕ್ರೀನ್ ನ ನೀವು ತಂದು ಹಾಕ್ತೀರಿ, ಬೆಸ್ಟ್ ಪ್ರೊಜೆಕ್ಷನ್ ಡಿವೈಸ್ ನ ತಂದು ಹಾಕ್ತೀರಿ. ಸ್ಟಿಲ್ ನೀವು ಕೂತ್ಕೊಂಡು ನೋಡ್ಬೇಕಾದ್ರೆ 4 ಜನ ನೋಡೋದ, ಫ್ಯಾಮಿಲಿ ಅವರು, ಮಾಸ್ ಫೀಲ್ ಇರಲ್ಲ. ಇಲ್ಲ ಅಂದ್ರೆ ನೀವು ಒಬ್ರೇ ನೋಡೋದ. ಹೌದು. ಬಟ್ ನಿಮಗೆ ಥಿಯೇಟರ್ ಅಲ್ಲಿ ಸಿಗೋ ಮಜಾ ಇರ್ತೈತಲ್ಲ, ಅದು ಇರ್ರಿಪ್ಲೇಸಬಲ್, ಅದು ಸಿಗೋದಿಲ್ಲ. ನಾನು ಇವತ್ತಿಗೂ ನಾನು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀನಿ. ಶಿವಣ್ಣ ಅವ್ರ ಪಿಕ್ಚರ್ ಆಗಲಿ, ಸುದೀಪ್ ಸರ್ ಪಿಕ್ಚರ್ ಆಗಲಿ, ಸ್ಟಾರ್ ಸಿನಿಮಾಗಳು ಫಸ್ಟ್ ಡೇ ಫಸ್ಟ್ ಶೋ. ಕೆಲವೊಂದಿಷ್ಟು ಸ್ನೇಹಿತರ ಪಿಕ್ಚರ್ಗಳನ್ನು ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ದೀನಿ. ಬಹುಶಃ ಸಿನಿಮಾ ನೋಡೋದಕ್ಕಿಂತ ಜನ ನೋಡೋ ಖುಷಿ ಇರುತ್ತೆ ಅನ್ಸುತ್ತೆ ನಿಮ್ಗೆ? ಇಲ್ಲ, ಅದೊಂದು ವೈಬ್ ಕ್ರಿಯೇಟ್ ಮಾಡುತ್ತೆ ಗೊತ್ತಾ ಒಂದು. ಆಮೇಲೆ ಥಿಯೇಟರ್ ಫ್ಯಾಕ್ಟ್ ಏನಂತಂದ್ರೆ ಒಂದು ವೈಬ್, ಜನರ ಮಧ್ಯೆ ನೋಡುವಂತ ಒಂದು ಅನುಭವ. ಅದು ಬಿಟ್ಟರು ಕೂಡ ಆ ಥಿಯೇಟರ್ದ ಇಂಟೀರಿಯರ್ ಆಗಲಿ ಅಥವಾ ಆ ದೊಡ್ಡ ಪರದೆ ಆಗಲಿ, ಸೊ ಅದು ಅನುಭವನೇ ಬೇರೆ. ಅದು ಕೊಡೋ ಅನುಭವ ನಿಮ್ಮನ್ನ ಒಂದು ಥಿಯೇಟರ್ ಇನ್ವಾಲ್ವ್ ಮಾಡ್ಕೊಳ್ಳುವಂತ ರೀತಿನೇ ಬೇರೆ. ನೀವು ನೋಡ್ಬೋದು ಮೊಬೈಲಲ್ಲಿ ಎಷ್ಟಾರು ಪಿಕ್ಚರ್ಗಳನ್ನ ನೋಡ್ಬೋದು, ಬಟ್ ಥಿಯೇಟ್ರಲ್ಲಿ ಸಿಗೋ ಅನುಭವ ಮೊಬೈಲ್ನಾಗ ಸಿಗುದಿಲ್ಲ. ಖಂಡಿತ, ಅದು ನಿಜ. ಈಗ ಸದ್ಯಕ್ಕೆ ಸಿಂಗಲ್ ನವೀನ್ ಜೋಡಿ ಆಗೋದು ಯಾವಾಗ? ಅದಾಗ ಇದೀವಿ. ಹಾಗಿದ್ರೆ ಏನಾದ್ರು ಆಕಾಶವಾಣಿ ಮೂಲಕ ಅನೌನ್ಸ್ ಆಗತ್ತಾ? ಅನೌನ್ಸ್ ಮಾಡೋಣ ಅಂತ. ಡೆಫಿನೆಟ್ಲಿ ಅನೌನ್ಸ್ ಮಾಡೋಣ. ಸಿಕ್ಕುಳೇನೆ ಅನೌನ್ಸ್ ಮಾಡ್ತೀವಿ. ಹಾಗಿದ್ರೆ ಇನ್ನೂ ಸಿಕ್ಕಿಲ್ಲ ಅಂತ? ಇನ್ನೂ ಸಿಕ್ಕಿಲ್ಲ. ಹುಡುಕೋ ಹಾದಿಲಿದ್ದೀನಿ ಅಂತಂದೆ. ಹುಡುಕೋ ಹಾದಿಲಿದ್ದೀರಾ? ಸೊ ಹಾಗಿದ್ರೆ ಇಲ್ಲಿಂದ ಒಂದು ಅಪ್ಲಿಕೇಶನ್ ಇದೆಯಾ? ಡೆಫಿನೆಟ್ಲಿ. ಇಷ್ಟಪಡುವಂತವರು ಯಾರೇ ಇದ್ರು ಕೂಡ ಎದುರುಗಡೆ ಸಿಕ್ಕರೆ ದಯವಿಟ್ಟು ನಿಮ್ಮ ಏನಾದ್ರು ಒಂದಷ್ಟು ಕ್ರೈಟೀರಿಯಾ ಇದೆಯಾ? ಹೀಗೆ ಇರಬೇಕು ಹೆಣ್ಮಗಳು ಅಂದ್ರೆ ನವೀನ್ನ ಇಷ್ಟಪಡುವಂತವ್ರು ಹೇಗಿರ್ಬೇಕು? ಮೋಸ್ಟ್ಲಿ PUC ಟೈಮ್ನಾಗ ಅಥವಾ ಕಾಲೇಜ್ ಟೈಮ್ನಾಗ ಆದ್ರೆ ಒಂದು ದೊಡ್ಡ ಲಿಸ್ಟ್ ಇರ್ತಿತ್ತು ಏನೋ. ಮೋಸ್ಟ್ಲಿ ಹೆಂಗೆ ನಿಮ್ಗೆ ಅನುಭವಗಳು ಆಗ್ತಾ ಹೋಗ್ತೋ, ಹೆಂಗೆ ಸ್ವಲ್ಪ ಆಗ್ತಾ ಹೋಗ್ತೀರಿ, ಲಿಸ್ಟ್ ಕಮ್ಮಿ ಆಕತ್ ಹೋಗಿ. ಸೊ ಸದ್ಯ ಪರಿಸ್ಥಿತಿ ಹುಡುಗಿ ಸಿಕ್ಕಿದ್ರೆ ಸಾಕು ಲೆವೆಲ್ಗೆ ಏನಾರು ಇದೆಯಾ? ಏನಿಲ್ಲ, ಆರಾಮ್ ಇರ್ಬೇಕು. ಆಮೇಲೆ ಜಾಬ್ ನೇಚರ್ ಏನಿರ್ತೈತಲ್ಲ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕು. ನನಗೆ ಯೂಶಲಿ ಮಂದಿ ಜೊತೆಗೆ ಬೆರೆತು ಬಾಳೋದು ಭಾಳ ಇಷ್ಟ. ಮತ್ತು ಹಾಗೇನೆ ಬದುಕ್ತಿರ್ತೀವಲ್ಲ, ನಾನಂತ ಅಷ್ಟೇ ಅಲ್ಲ, ನಮ್ಮ ಫೀಲ್ಡಲ್ಲಿರೋ ಎಲ್ಲರೂ ಕೂಡ ಸುತ್ತ ಜನನೇ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಜೊತೆಗಿರ್ಬೇಕಷ್ಟೇ. ಟೋಟಲಿ ಹೊಂದಿಸಿ ಬರಿತಾ ಹೊಂದ್ಕೊಂಡು ಹೋಗ್ಬರ್ಬೇಕು. ನವೀನ್ ಅವ್ರದ್ದು ನಟನೆನ ನೋಡ್ತಾ ಇದ್ರೆ ತಮಿಳಿನ ವಿಜಯ್ ಸೇತುಪತಿ ಇರ್ಬೋದು, ಹಿಂದಿಯ ನವಾಜುದ್ದೀನ್ ಸಿದ್ದಿಕಿ ಇರ್ಬೋದು, ಇವರೆಲ್ಲರೂ ನೆನಪಾಗ್ತಾರೆ ಅಂತ ಇಂಡಸ್ಟ್ರಿ ಮಾತಾಡತ್ತೆ. ಏನಂತೀರಾ ಇವಾಗ? ಮುಜುಗರ ಆಕೈತೆ ಅಷ್ಟೇ. ಅವರು ದೇ ಆರ್ ವೆರಿ ಬ್ಯೂಟಿಫುಲ್ ಆಕ್ಟರ್ಸ್. ಒಳಗೆ ಖುಷಿ ಆಗ್ತಿರ್ತೈತಿ, ಬಟ್ ಹೊರಗೆ ಮುಜುಗರ ಆಗ್ತಿರ್ತೈತಿ. ರಿಯಾಕ್ಟ್ ಮಾಡೋದು ಗೊತ್ತಾಗಲ್ಲ ಅವಾಗ ಹೆಂಗ್ ರಿಯಾಕ್ಟ್ ಮಾಡಬೇಕು ಅಂತ. ಬಟ್ ಅಫ್ಕೋರ್ಸ್ ದೇ ಆರ್ ವೆರಿ ಬಿಗ್ ಆಕ್ಟರ್ಸ್, 2 ಗುಡ್ ಆಕ್ಟರ್ಸ್. ಒಂಥರ ಹೆಂಗಪ್ಪ ಅಂತಂದ್ರೆ ನೀವು ಅವ್ರು ಇದ್ದಷ್ಟು ಹೊತ್ತು ನೀವು ಅವ್ರನ್ನ ನೋಡ್ಕೋತಾನೆ ಇರ್ಬೋದು. ನಿಜ. ಅಷ್ಟು ತಮ್ಮೊಳಗೆ ಹುಡುಗರನ್ನ ಇನ್ವಾಲ್ವ್ ಮಾಡ್ಕೊಳ್ಳುವಂತ ಶಕ್ತಿ ಇರುವಂತ ಆಕ್ಟರ್ಗಳು. ಸೊ ಆ ಲಿಸ್ಟಿಗೆ ನೀವು ಹೋಗ್ತಾ ಇದ್ದೀರಾ ನಮ್ಮ ಇಂಡಸ್ಟ್ರಿಯಿಂದ, ಅದು ಬಹಳ ಖುಷಿ. ಇನ್ನು ಬಹಳ ಅದ ಒಳಗೆ ಖುಷಿ ಆಗ್ತಿರ್ತೈತೆ, ಹೊರಗೆ ಅಷ್ಟೇ. ಬಟ್ ಅದು ಅಲ್ಲಿಗೆ ರೀಚ್ ಆಗ್ಬೇಕಂದ್ರೆ ಇನ್ನು ಬಹಳಷ್ಟು ಕೆಲಸ ಮಾಡ್ಬೇಕು. ಬಟ್ ಥ್ಯಾಂಕ್ ಯು. ಪಾತ್ರ ಯಾವ್ದಾದ್ರೂ ಸರಿ, ಅದ್ರೊಳಗಡೆ ನಿಮ್ಮನ್ನ ನೀವು ಮುಳುಗಿಸ್ಕೊಳ್ತೀರಾ ಅಂತದೊಂದು ವಿದ್ಯೆ ಸಿದ್ಧಿಸ್ಕೊಂಡಿದ್ದು ಹೇಗೆ ನೀವು? ಅಂದ್ರೆ ಮನೇಲಿ ಏನಾದ್ರೂ ಒಬ್ಬರೇ ಕೂತಿದ್ದಾಗ ಹೆಚ್ಚು ಸಿನಿಮಾಗಳನ್ನ ನೋಡಿ ಏನಾದ್ರೂ ಪ್ರಾಕ್ಟೀಸ್ ಮಾಡಿದಂಥದ್ದು, ಅಥವಾ ಯಾವುದೇ ಒಂದು ಸ್ಕ್ರಿಪ್ಟ್ ನಿಮ್ಮ ಎದುರಿಗೆ ಬಂದ್ಮೇಲೆ ಆ ಸಿನಿಮಾಗೆ ನೀವು ಓಕೆ ಅಂತ ಹೇಳಿದ್ಮೇಲೆ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತಯಾರಿ ಮಾಡ್ಕೊಳ್ಳೋ ಅಂತದ್ದು, ಇದೆಲ್ಲ ಹೇಗಿರುತ್ತೆ? ಇದು ನಾನು ಎಲ್ಲರೂ ಕೇಳಿದ್ದ ಅಥವಾ ಈ ಕ್ಷಣಕ್ಕೆ ನೆನಪಾಗ್ತಿರೋದ ಅಥವಾ ಈ ಕ್ಷಣಕ್ಕೆ ಈಗ ರೆಸ್ಪಾಂಡ್ ಮಾಡೋದಕ್ಕೆ ನಾನು ಒಳಗೆ ಬರ್ತಿರೋವಂಥದ್ದ ಗೊತ್ತಿಲ್ಲ. ಬಟ್ ಐ ಫೀಲ್ ಈಗ ನಿಮಗೆ ಒಂದು ಯಾವುದೋ ಬೇರೆ ಪ್ರೊಫೆಷನ್ ಆತಪ್ಪ ಅಂತಂದ್ರೆ ಇಷ್ಟ ಅವ್ರು ನೀವು ಓದಬೇಕು, ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಹಂಗಿರ್ತೈತಿ. ಆಕ್ಟರ್ಸ್ಗಳಿಗೆ ಹಂಗಲ್ಲ, ಎವ್ರಿಥಿಂಗ್ ಇಸ್ ಅ ಸಿಲೆಬಸ್. ನೀವು ಎದುರು ಕೂತಿರೋ ನೀವು, ನಿಮ್ಮ ನಗು, ನಿಮ್ಮ ಧ್ವನಿ,
ನಿಮ್ಮ ಮಾತು, ನಿಮ್ಮ ಟೈರ್, ಪಕ್ಕದಲ್ಲಿ ಕೂತಿರುವಂತ ಇಂಜಿನಿಯರ್ಸ್, ನಮ್ಮ ಸರೌಂಡಿಂಗು, ನಮ್ಮ ಸೊಸೈಟಿ, ನಾವು ಓದುವಂತ ಪುಸ್ತಕಗಳು ಎಲ್ಲವೂ ಕೂಡ ಸಿಲೆಬಸ್ ಅಂತಾನೆ ಹಂಗ ಅನ್ಸುತ್ತೆ. ನನಗೆ ಅಂದ್ರೆ ಯಾವುದೋ ಒಂದು ಸೀಕ್ವೆನ್ಸ್ ಸಿಕ್ಕಾಗ ನಾನು ಇಲ್ಲಿ ಸಿಕ್ಕಿರುವಂತ ಐಡಿಯಾನೋ ಅಥವಾ ನಿಮ್ಮ ಹಾವಭಾವನೋ ಅದನ್ನ ನಾನು ಅಲ್ಲಿ ಬಳಕೆ ಮಾಡ್ಕೋಬಹುದು, ಅಥವಾ ನಿಮ್ಮ ಟೊನಾಲಿಟಿನ ಅಥವಾ ನಿಮ್ಮ ಡೈಲೆಕ್ಟ್ನ ಅಲ್ಲಿ ಬಳಕೆ ಮಾಡ್ಕೋಬಹುದು. ಪ್ರಾಕ್ಟೀಸ್ ಅಂತಂದ್ರೆ ನಿರಂತರವಾಗಿದ್ದೇ ಇರ್ತೈತಿ. ಅಬ್ಸರ್ವೇಷನ್ ಮತ್ತೆ ಅಭ್ಯಾಸ. ಥಿಯೇಟರ್ ಬಹಳ ಹೆಲ್ಪ್ ಮಾಡ್ತೈತಿ, ನಿಮಗೊಂದು ಕಾನ್ಫಿಡೆನ್ಸ್ ಕೊಡ್ತೈತಿ. ಆಮೇಲೆ ಪಾತ್ರಗಳನ್ನ ನಾವು ಹೆಂಗೆ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೈತಿ. ಅದು ಬಿಟ್ರೆ ಪುಸ್ತಕಗಳು ರೆಗ್ಯುಲರ್ ಆಗಿ ನಾವು ಓದುವಂಥ ಅತ್ಯದ್ಭುತವಾದಂಥ ಸಾಹಿತ್ಯ ಐತೆ ಕನ್ನಡದಾಗೆ. ಅತ್ಯದ್ಭುತವಾದಂಥ ಬರಹಗಾರಗಳು ಇದ್ದಾರೆ. ಕಲ್ಪನಾ ಲೋಕದಲ್ಲಿ ನೀವು ನಡೆಯೋದಲ್ಲ, ಓಡೋದಲ್ಲ, ಹಾರಾಡ್ಕೋತ ಹೋಗ್ಬೋದು, ಅಷ್ಟು ಅದ್ಭುತವಾದಂಥ ಬರವಣಿಗೆಗಳದವು. ಸೊ ಆ ಓದು ಇಮ್ಯಾಜಿನೇಷನ್ಸ್ಗೆ ಹೆಲ್ಪ್ ಆಕೈತೆ. ಆಮೇಲೆ ಕೆಲವೊಂದಿಷ್ಟು ಆಕ್ಟಿಂಗ್ ಬುಕ್ಸ್ ಇದಾವೆ, ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಫ್ರೆಂಡ್ ಡಾಲಿ ಅವರು ಕೂಡ ಪುಸ್ತಕ ಪ್ರಿಯರು. ಸೊ ನೀವು ಜಗತ್ತಿನ ಯಾವುದೇ ಶ್ರೇಷ್ಠ ನಟರು ಅಂತ ಹೇಳಿ ಪಟ್ಟಿ ಮಾಡ್ತಾ ತಗೊಂಡಾಗ ಎಲ್ಲರೂ ಕೂಡ ಒಳ್ಳೆ ಅದ್ಭುತ ಓದುಗಾರರು ಕೂಡ ಆಗಿರುವಂತವ್ರು. ಸೊ ಆ ಲಿಸ್ಟಿನಲ್ಲಿ ನೀವು ಕೂಡ ಇದ್ದೀರಾ. ಸಾಹಿತ್ಯ ಪ್ರೀತಿ ನಿಮ್ಮಲ್ಲೂ ಕೂಡ ಹಾಗೇನೆ ಇದೆ. ಬರವಣಿಗೆ, ನೀವೇ ಕತೆ ಬರೆಯುವಂಥದ್ದು, ಇದು ಕೂಡ ಏನಾದ್ರು ಮಾಡ್ತಾ ಇದ್ದೀರಾ? ನನಗೆ ಇದುವರೆಗೂ ನನ್ನ ಕತೆ ಪ್ರಯತ್ನ ಪಟ್ಟಿಲ್ಲ, ಬಟ್ ಸನ್ನಿವೇಶಗಳನ್ನ ಬರೀತೀನಿ, ಸಂಭಾಷಣೆ ಬರೀತೀನಿ. ಅಂದರೆ ಒಂದು ಸೀನ್ ಅಂತ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇದು ಇರ್ಬೋದು ಅಂತ ಅನ್ಕೊಂಡು ಬರ್ಕೋದು ಹೋಗ್ತೀವಿ. ಕ್ಷೇತ್ರಪತಿ ಒಳಗೆ ಒಂದು ಸೀನ್ ಬರ್ತೈತಿ. ಆ ಸೀನು ಡೈರೆಕ್ಟರ್ ನನಗೆ ಕೊಟ್ಟಂತ ಫ್ರೀಡಮ್ ಅದು ನಾನು ಆ ಒಂದು ಪರ್ಟಿಕ್ಯುಲರ್ ಸೀನ್ ನಾನೇ ಬರೆದಿದ್ದು. ಗುಲ್ಟು ಮಾಡೋಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ವಿ, ಒಂದು ಲವ್ ಸ್ಟೋರಿ. ಒಬ್ಬ ಟೈಲರಿಂಗ್ ಮಾಡುವಂಥ ಒಬ್ಬ ಹುಡುಗ ಬೆಂಗಳೂರಿನ ಶಿವಾಜಿನಗರಕ್ಕೆ ಬರ್ತಾನೆ. ಸೊ ಅಲ್ಲಿ ಬಂದಾಗ ಒಂದು ಹುಡುಗಿ ಜೊತೆಗೆ ಪ್ರೀತಿ ಆಗತ್ತೆ. ಅವನು ಮುಖ ನೋಡಿರಲ್ಲ, ಧ್ವನಿಯಲ್ಲೇನೆ ಅವಳನ್ನ ಇಷ್ಟಪಡೋಕೆ ಶುರು ಮಾಡಿರ್ತಾನೆ. ಶಿ ಇಸ್ ಅ ಮುಸ್ಲಿಂ ಗರ್ಲ್. ಅಲೀನಾ ಅಂತ ಹೆಸರಿಟ್ಟಿದೆ. ಅಲೀನಾ ಅಂದ್ರೆ ಬ್ಯೂಟಿಫುಲ್ ಅಂತೇನೋ ಅರ್ಥ ಬರ್ತದೆ. ಸೊ ಆ ಕಥೆ ಮಾಡಬೇಕು ಅಂತ ಇತ್ತು ಆ ಆರ್ಟಿಕಲ್ ಬರೆದಾಗ. ಅದನ್ನ ಆರ್ಟಿಕಲ್ ತರ ಬರೆದಿದೆ, ಒಂದು ಚಿಕ್ಕದಾಗಿ ಬರವಣಿಗೆ. ಒಟ್ಟು ಬರವಣಿಗೆ ಕೂಡ ಇದೆ ಅನ್ನೋದಾಯ್ತು. ಓದುವಿಕೆ ಅಷ್ಟೇ ಅಲ್ಲ, ಬರೆಯೋದು ಕೂಡ ಇದೆ. ಚಿಕ್ಕದಾಗಿ. ಸಿನಿಮಾ ನಟ ಅನ್ನಿಸ್ಕೊಂಡ್ಮೇಲೆ ವರ್ಕೌಟು, ಡಯಟ್ ಇದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಪ್ರತಿದಿನ ಬೆಳಗ್ಗೆ ಅವರು ಅದರಲ್ಲಿ ತುಂಬಾ ಬ್ಯುಸಿ ಇರ್ತಾರೆ ನಟರು ಅಂತ ಕೇಳ್ತೀವಿ. ಸೊ ನಿಮ್ಮ ಡಯಟ್, ವರ್ಕೌಟ್ ಬಗ್ಗೆ ಹೇಳೋದಾದ್ರೆ? ನಾನು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಡಯಟ್ ಮಾಡೋದಿಲ್ಲ. ನನಗೆ ಇವಾಗ ನೀವು ನನ್ನ ಡೈಟಿಷಿಯನ್ ಅನ್ಕರಿ, ನೀವು ನನಗೆ ಹೇಳ್ತೀರಿ ಇಷ್ಟಿಷ್ಟು ತಿನ್ಬೇಕು, ಹಿಂಗೆ ತಿನ್ಬೇಕು ಅಂತ. ಅದರದ್ದು 70% ಅಷ್ಟೇ ನಾನು ಫಾಲೋ ಮಾಡೋದು. 30% ಓಪಿ. ಯಾಕಂದ್ರೆ ನನಗೆ ಹೊರಗೆಲ್ಲ ಹೋಗಿರ್ತೀನಿ. ಈಗ ನಿಮ್ಮ ಮನೆಗೆ ಬಂದಿರ್ತೀನಿ ಅನ್ಕೊಳ್ರಿ, ನೀವು ಊಟಕ್ಕೆ ಕರೆದು ನಾವು ಅಲ್ಲೇ ಅನ್ನೋದಿಲ್ಲ. ಯಾರ ಮನೆಗೆ ಊಟಕ್ಕೆ ಕರೆದ್ರಪ್ಪ ರಪ್ಪ ಅಂತ ಕುಂತ್ಬಿಡ್ತೀನಿ ಅಲ್ಲಿ ಊಟಕ್ಕೆ. ಏನಕ್ಕಂದ್ರೆ ನನಗೆ ಐ ಲವ್ ಹೋಮ್ ಫುಡ್. ಯಾಕಂದ್ರೆ ಹೊರಗೇನೆ ಬೆಳ್ಕೊಂಬಂದಿದ್ದಲ್ಲ, ಹಿಂಗಾಗಿ ಡಯಟ್ ಬ್ರೇಕ್ ಆಕೈತಿ. ನೀವು ಬರ್ಬೋದು ನಮ್ಮ ಮನೆಗೆ. ಬರ್ತೀನಿ ಖಂಡಿತ. ಸೊ ಇದ್ರ ಜೊತೆಗೆ ನಿಮ್ಮ ಮುಂದಿನ ಪ್ಲಾನ್ಸ್ ಬಗ್ಗೆ ಹೇಳೋದಾದ್ರೆ? ಸಿನಿಮಾದ ಪರ್ಸನಲ್ ಇನ್ನೂ ಹುಡುಕಾಟದಲ್ಲಿ ಇದ್ದೀರಲ್ಲ? ಓಕೆ. ಸಿನಿಮಾದಲ್ಲಿ ಇವಾಗ ನನ್ನ ತುಂಬಾ ಇಷ್ಟದ ಒಬ್ಬರು ಹಿರಿಯ ಕಲಾವಿದರ ಜೊತೆಗೆ ನಾನೊಂದು ಸಿನಿಮಾ ಮಾಡತ್ತೀನಿ. ಅದು ಶಿವಣ್ಣ ಅವ್ರ ಸಿನಿಮಾದಾಗ ನಾನೊಂದು ಪಾತ್ರ ಮಾಡತ್ತೀನಿ. ಅದು ಶಿವಣ್ಣ ಅವ್ರು ಇವಾಗ ಟ್ರೀಟ್ಮೆಂಟ್ ಇಂದ ಬಂದ್ಮೇಲೆ ಅದು ಶುರು ಆಕೈತಿ. ಟ್ರೀಟ್ಮೆಂಟ್ ಹೋಗಕ್ಕೂ ಮುಂಚೆ 1 ತಿಂಗಳು ಶೂಟ್ ಮಾಡಿದ್ವಿ. ಅದು ಬಿಟ್ರಪ್ಪ ಅಂದ್ರೆ ನಮ್ಮ ಗುಲ್ಟು ನಿರ್ದೇಶಕರ ಜೊತೆಗೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಇವಾಗ ಕತಿ ಆಲ್ರೆಡಿ ಮುಗ್ಸಾಕ್ ಬಂದೀವಿ. ಇವಾಗ ಅದು ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸೊಗಡಿನ ಆ ಜಾಗದಾಗ ನಡೆಯುವಂತ ಇನ್ನೊಂದು ಕತಿನ ಆಲ್ರೆಡಿ ವರ್ಕ್ ಮಾಡತ್ತೀವಿ. ಸೊ ಇಷ್ಟು ಇದೆ. ಸೂಪರ್. ಸೊ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ಸೊ ಮತ್ತೆ ನೀವು ಇದೇ ರೀತಿ ಆಕಾಶವಾಣಿಗೆ ಬರಬೇಕು, ನಿಮ್ಮ ಸಿನಿಮಾ ಪ್ರಮೋಷನ್ಗೆ ಬರಬೇಕು, ನಮ್ಮೊಟ್ಟಿಗೆ ಮಾತಾಡಬೇಕು. ಖಂಡಿತವಾಗ್ಲೂ ಬರ್ತೀನಿ ನಾನು. ಈಗ ಐ ಥಿಂಕ್ ನಮ್ಮ ಕಡೆ ಬರ್ತಿದ್ದು ಆಕಾಶವಾಣಿ ಧಾರವಾಡ. ನೀವು ಕೇಳುತ್ತಿದ್ದೀರಿ ಆಕಾಶವಾಣಿ ಧಾರವಾಡ ಅಂತ ಅಂದ್ಬಿಟ್ಟು ಬರೋದು. ಆಮೇಲೆ ರೇಡಿಯೋ ನಾಟಕಗಳು ಬರ್ತಾ ಇತ್ತು, ಬಾನುಲಿ ನಾಟಕಗಳು. ಬಾನುಲಿ ನಾಟಕಗಳು. ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ನಾಟಕ, ಕಿತ್ತೂರು ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣನ ನಾಟಕ. ಆಮೇಲೆ ಸಿನಿಮಾಗಳನ್ನ ಹಾಕೋರು. ಓಕೆ. ನಮ್ಮ ಅಜ್ಜಂದು ಒಂದು ಮಸ್ತ್ ರೇಡಿಯೋ ಇತ್ತು. ನಮ್ದೊಂದು ಸಣ್ಣ ಕಿರಾಣಿ ಅಂಗಡಿ ಐತಿ ಮನೆಯಾಗನೆ. ನಮ್ಮ ಅಜ್ಜಾರು ಹಾಕ್ಬಿಟ್ಟು, ಯಾಕಂದ್ರೆ ಅವರೇ ನಡೆಸ್ಕೊಂಡು ಹೋಗ್ತಿದ್ರು. ಮುಂಜಾನೆ ಹೋಗ್ತಿದ್ರಪ್ಪ ಅಂದ್ರೆ ರಾತ್ರಿವರೆಗೂ ಕೂರೋರಲ್ಲೇ. ಸೊ ಹಿಂಗಾಗಿ ರೇಡಿಯೋಲ್ಲಿ ಹಾಕೋರು. ನಾವು ಅದು ಬಂದಾಗ ಕೇಳ್ಕೋತ ಕೂರ್ತಿದ್ವಿ. ನಾವು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಕೋತ ಅದು ಕೇಳ್ಕೊತ ಕೂರ್ತಿದ್ವಿ. ಸೊ ಅದು ನನಗೆ ಎಷ್ಟು ಇಷ್ಟ ಅನ್ನೋದಕ್ಕೆ ಹೇಳ್ತೀನಿ. ನಾನು ಈಗಲೂ ಕಾರ್ನಾಗ ಹೊಂಟನಪ್ಪ ಅಂದ್ರೆ ಹಾಡುಗಳನ್ನ ಎಷ್ಟು ಇಷ್ಟಪಟ್ಟು ಕೇಳ್ತೀನೋ ಹಾಗೆ ಸಿನಿಮಾನ ನಾನು ಬ್ಲೂಟೂತ್ ಕನೆಕ್ಟ್ ಮಾಡ್ಬಿಟ್ಟು ಆಡಿಯೋ ಸಿನಿಮಾ ಕೇಳ್ಕೊಟ್ಟು ಹೋಗ್ತೀನಿ ನಾನು. ಸೊ ಅದು ಆಕಾಶವಾಣಿ ಹೇಳ್ಕೊಟ್ಟಿದ್ದು. ಆಕಾಶವಾಣಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಆಕ್ಚುಲಿ ಆ ಅನುಭವನ ಕೊಟ್ಟಿದೆ. ಆ ಅನುಭವನ ನಾನು ಇವಾಗ ಮತ್ತೆ ವಾಪಸ್ ಹೋಗ್ತೀನಿ. ಈಗಲೂ ಬರ್ತೈತೆ ಆ ಪಿಕ್ಚರ್ಗಳು. ಹೌದು. ಓ
ನೀವು ಮಿಸ್ ಮಾಡ್ಕೊಳ್ತಾ ಸಾರಿ, ನಾನು ಮಿಸ್ ಮಾಡ್ಕೋತೀನಿ. ನಾನು ಇವಾಗ ಮತ್ತೆ ಕೇಳ್ತೀನಿ ಹಂಗಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಬಿಸಿ ಶೆಡ್ಯೂಲ್ ಮಧ್ಯೆ ನಮಗೋಸ್ಕರ ಸಮಯ ಮಾಡ್ಕೊಂಡು ನಮ್ಮ ಆಕಾಶವಾಣಿಗೆ ಬಂದ್ರಿ. ಬಹಳ ಖುಷಿ ಆಯ್ತು ನಿಮ್ಮೊಟ್ಟಿಗೆ ನನಗಂತೂ ಮಾತಾಡಿ. ಸೊ ನಿಮಗೆ ಹೇಗಿತ್ತು ನಮ್ಮ ಸ್ಟುಡಿಯೋ ಅನುಭವ? ಎನಿ ಟೈಮ್ ಇಟ್ಸ್ ನನಗೆ ಮೆಮೊರೇಬಲ್ ಆಗಿ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನ ಉಳಿಯುತ್ತೆ ಕೂಡ, ಒಂಥರ ಆರಾಮ್ ಅನ್ಸುತ್ತೆ ಇಲ್ಲಿ ಬಂದಾಗ. ಆಮೇಲೆ ರೂಟೆಡ್ ಅಲ್ಲ ಇದು ನಿಮ್ಮ ಬೇರು. ಹಾ, ಸೊ ಹಂಗಿದ್ದಾಗ ಖುಷಿ ಕೊಡ್ತೈತಿ. ನೀವ್ ಹೆಸರೇ ಕರೀರಿ, ನಾನು ಬೇಸರ ಮಾಡ್ಕೊಡ್ದಿಲ್ಲ, ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಸಮಯ 1 ಅವರ್ ಕಳೆದಿದ್ದು ನನಗಂತೂ ಗೊತ್ತಾಗ್ಲಿಲ್ಲ, ಬಹುಶಃ ನಿಮಗೂ ಕಳೆದಿದ್ದು ಗೊತ್ತಾಗಿಲ್ಲ. ಥ್ಯಾಂಕ್ಸ್ ಅ ಲಾಟ್. ಧನ್ಯವಾದಗಳು ನಿಮಗೆ, ಎಲ್ಲ ಆಕಾಶವಾಣಿ ಕೇಳುಗರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ನವೀನ್ ಶಂಕರ್ ಕಡೆಯಿಂದ ಧನ್ಯವಾದಗಳು.